ಫ್ಯೂಚರ್ನಲ್ಲಿ ಒಂದು ದಿನ ನಿಮ್ಮ ಫೇಸಿಂದು ರೈಟ್ಸ್ ಬೇಕು. ನಾವು ಎ ಮುಖಾಂತರ ಮೂವಿ ಮಾಡ್ಕೋತೀವಿ, ನೀವು ಬೇಡ, ನಮಗೆ ನಿಮ್ಮ ಫೇಸ್ ರೈಟ್ಸ್ ಬೇಕು, ನಮಗೆ ಕೊಟ್ಬಿಡಿ ಅದನ್ನ. ನಿಮಗೇನು ರೆಮ್ಯುನೇಷನ್, ನಾರ್ಮಲ್ ರೆಮ್ಯುನೇಷನ್ ಇದೆ ಅದನ್ನು ಕೊಡ್ತೀವಿ. ಭಾಳ ಟ್ರಿಕ್ಕಿ ಕ್ವಶನ್ ಇದೆ, ಚಂದ ಇದೆ ಇದು, ನಾನು ಇದನ್ನು ಯೋಚನೆ ಮಾಡಿರಲಿಲ್ಲ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನಮ್ಮ ಜೊತೆ ಶರಣ್ ಅವರಿದ್ದಾರೆ. ಸೊ ಶರಣ್ ಅವ್ರದ್ದು ಯೂಟ್ಯೂಬಲ್ಲಿ ನೀವು ಚೆಕ್ ಮಾಡಿದ್ರೆ ತುಂಬ ಇಂಟರ್ವ್ಯೂಗಳು ಸಿಗಲ್ಲ. ಸೊ ಜನವರಿ 10ನೇ ತಾರೀಕು ಚೂಮ್ ಅಂತಾರೆ ಮೂವಿ ರಿಲೀಸ್ ಆಗ್ತಾರೆ, ಅದಕ್ಕೋಸ್ಕರ ನಮಗೆ ಸಿಕ್ಬಿಟ್ಟಿದ್ದಾರೆ ಸರ್ರು. ಸರ್, ನಮ್ಮ ಟೆಕ್ ಇನ್ ಕನ್ನಡಗೆ ಸ್ವಾಗತ. ಒಂದು ವಿಚಾರ ಆ್ಯಕ್ಚುಲಿ ಹೇಳಬೇಕು, ಸಿನಿಮಾ ರಿಲೀಸ್ ಅಂತ ಬಂದಾಗ ಈ ಥರದ ಈ ಟೆಕ್ ಮತ್ತು ಟೆಕ್ ಓರಿಯೆಂಟೆಡ್ ಏನೋ ಚಾನಲ್ಸು ಇಂಟರ್ವ್ಯೂ ಮಾಡ್ತಾ ಇರೋದು ಫಸ್ಟ್ ಟೈಮ್. ನನಗೇನಂದರೆ ನನ್ನ ಏರಿಯಾ ಆಫ್ ಇಂಟ್ರೆಸ್ಟ್ ಬಂದು ಫುಡ್ಡು. ಅದು ನೀವೆಲ್ಲದರಲ್ಲೂ ನೋಡಿರ್ತೀರ, ಫುಡ್ ರಿಲೇಟೆಡು. ಅಥವಾ ನನಗೊಂದು ಸ್ವಲ್ಪ ಈ ಟ್ರಾವೆಲಿಂಗ್ ಇಷ್ಟ, ನಾನು ಬೈಕರ್. ಏನೋ ಈ ಬೇಸ್ಡಲ್ಲಿ ಯಾವುದನ್ನು ಲಿಂಕ್ ಮಾಡಿರ್ತಾರೆ ಅಂತ ಅನ್ಕೊಂಡೆ. ಸರ್, ಟ್ರೇಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನನಗೆ ಅದು ನೋಡಿದಾಗ ಆನೆಸ್ಟಾಗಿ ನನಗನ್ಸಿದ್ದು, ನಾನು ಹೇಳಬೇಕು ಅಂತ ಹೇಳ್ತಿಲ್ಲ, ಮೇಕಿಂಗು ತುಂಬ ಡಿಫ್ರೆಂಟ್ ಆಗಿದೆ. ಕರೆಕ್ಟ್. ಆ ಏರಿಯಲ್ ಶಾರ್ಟ್ಸ್ ಎಲ್ಲ ನೋಡಿದ್ರೆ ಅಂದ್ರೆ ಕನ್ನಡ ಮೂವಿನಲ್ಲಿ ಇದಕ್ಕಿಂತ ಮುಂಚೆ ನೋಡದೇ ಇರೋ ಥರ ಶಾರ್ಟ್ಸ್ಗಳು, ಕಲರ್ಸು ಎಲ್ಲ ತಂಡಕ್ಕೆ ಸೇರಬೇಕು. ಈ 2 ಮಿನಿಟ್ಸ್ 2.5 ಮಿನಿಟ್ಸ್ ಏನು ಟ್ರೇಲರ್ ನೋಡಿದ್ರಲ್ಲ, ದಿ ಎಂಟೈರ್ ಫಿಲಮ್ ನಿಮ್ಮನ್ನು ಅಷ್ಟೇ ಎಂಗೇಜಿಂಗಲ್ಲಿ ಇಡುತ್ತೆ. 2.5 hours ಮಾಡುತ್ತೆ. ಇದೆಲ್ಲ ಕ್ರೆಡಿಟ್ಸು ಈ ಸಿನಿಮಾದ ಟೆಕ್ನಿಷಿಯನ್ಸ್ಗೆ ಸೇರುತ್ತೆ. ಈ ನೀವು ಟೆಕ್ ಬೇಸ್ಡ್ ಒಂದು ಕಾರ್ಯಕ್ರಮನ ಇಟ್ಕೊಂಡು ಬಂದಿದ್ರಿ. ಒಂದು ಥರದಲ್ಲಿ ನಾನು ಹೇಳಿದ್ನಲ್ಲ, ನಾನು ಫುಡ್ಡು, ಟ್ರಾವೆಲ್ಲು. ಇನ್ನೊಂದು ಥರದಲ್ಲಿ ಈ ನಿಮ್ಮ ಏನಿದೆಯಲ್ಲ, ಈ ನಿಮ್ಮ ಚಾನಲ್ಲು ತುಂಬ ಒಳಗಡೆ ಕನೆಕ್ಟ್ ಆಗುತ್ತೆ. ಹೇಗೆ ಅಂತಂದರೆ, ತುಂಬ ಟೆಕ್ನಿಕಲಿ ಸೌಂಡ್ ಇರೋವಂಥ ಸಿನಿಮಾ ಇದು. ತುಂಬ ಟೆಕ್ನಿಕಲ್ ವಿಚಾರಕ್ಕೆ ಅಂತ ಬಂದಾಗ ನೀವೇನಂದರೆ ಯಾವಾಗಲೇ ಸರ್ ತುಂಬ ಹೊಸ ವಿಚಾರಗಳನ್ನ ಅಂದರೆ ಟೆಕ್ನಿಕಲಿ ನೋಡಿಲ್ಲದೆ ಇರೋವಂಥದ್ದೆಲ್ಲ ಅಂತ ಹೇಳಿದ್ರಿ. ನಾನು ಈ ಜಾಗದಲ್ಲಿ ನಿಂತ್ಕೊಂಡು ಹೇಳೋದು ತಪ್ಪಾಗುತ್ತೆ, ಯಾಕಂದರೆ ನಾನು ಆ ಸಿನಿಮಾದ ರೆಪ್ರೆಸೆಂಟೇಟಿವ್ ನಾನು. ಸೊ ಹಾಗಾಗಿ ನಾನು ಸಿನಿಮಾ ಬಗ್ಗೆ ಜಾಸ್ತಿ ಕೊಚ್ಕೊತಾ ಇದ್ದೀನೇನೋ ಅಂತ ಅನಿಸುತ್ತೆ. ಆದರೂ ಕೂಡ ಇವತ್ತು ಟೆಕ್ನಿಕಲ್ ವಿಚಾರಕ್ಕೆ ಅಂತ ಬಂದಾಗ ಈ ಸಿನಿಮಾ ಬೇರೆ ಒಂದು ಮಾರ್ಕನ್ನು ಗೀರೆಳೆಯುತ್ತೆ ಅಂತ ಅನ್ನುವ ನಂಬಿಕೆ ನನಗೆ. ಸೊ ಮೊದಲನೇ ಪ್ರಶ್ನೆ ಸರ್ ನಂದು, ನೀವು ಸ್ಮಾರ್ಟ್ ಫೋನು, ಕಂಪ್ಯೂಟರ್ ಇಲ್ಲದೇ ಇರೋ ಟೈಮನ್ನು ಕೂಡ ನೋಡಿದ್ದೀರಾ. ಆ ಸ್ಮಾರ್ಟ್ ಫೋನ್ ಮತ್ತು ನಾರ್ಮಲ್ ಒಂದು ಬೇಸಿಕ್ ಸೆಟ್ ಫೋನ್ ಬರೋ ಒಂದು ಕಾಲನೂ ಕೂಡ ನೋಡಿದ್ದೀರಾ. ಈಗ ಸ್ಮಾರ್ಟ್ ಫೋನ್ ನೋಡಿದ್ರೆ ಈ AI ಬಂದ್ಬಿಟ್ಟಿದೆ ಈಗ. ಸೊ ನಿಮಗೆ ಈ ಬದಲಾವಣೆ ನಿಮ್ಗೆ ಹೆಂಗ್ ಅನ್ಸುತ್ತೆ? ನೀವು ಅಂದ್ರೆ ನಿಮ್ಗೆ ಇದರಿಂದ ಇಲ್ಲಿ ತನಕ ನೋಡಿದಾಗ ಏನಾದ್ರು ಭಯ ಆಗುತ್ತಾ ನಿಮ್ಗೆ ಏನಾದ್ರು ಅದನ್ನ ನೋಡಿ? ಸರ್, ನಾನಂತಲ್ಲ, ಇಡೀ ಜಗತ್ತೇ ಭಯ ಪಡುವಂಥ ಪರಿಸ್ಥಿತಿ ಆಗಿದೆ. ಯಾಕಂತಂದರೆ ಮ್ಯಾನ್ ಪವರ್ಗೆ ರಿಪ್ಲೇಸ್ಮೆಂಟ್ ಬಂದ್ಬಿಡುತ್ತೇನೋ ಅನ್ನೋವಂಥದ್ದು. ಕರೆಕ್ಟ್, ಸರಿನಾ? ಇವತ್ತು ಮ್ಯಾನ್ ಪವರ್ಗೆ ಅಂತಂತಂದರೆ ಫಿಸಿಕಲ್, ಅದಕ್ಕೆ ಸುಮಾರು ತಂತ್ರಜ್ಞಾನ ಬಂದ್ಬಿಟ್ಟಿದೆ. ಇವತ್ತು ನಿಮ್ಮ ಯೋಚನೆನೂ ಅದು ಮಾಡುತ್ತೆ ಅಂತ ಬರುತ್ತೆ, ಗೊತ್ತಾ? ಈಗ ಉಳಿದಿದ್ದೇನೋ ನನ್ನ ಬುದ್ಧಿವಂತಿಕೆ ಅಂತ. ಇವತ್ತು AI ಅಂತ ಅನ್ನೋವಂಥದ್ದು, ಇಂಟೆಲಿಜೆನ್ಸ್ ಅನ್ನೋವಂಥದ್ದನ್ನು ಕೂಡ ಅದೇ ಮಾಡುವಂಥ ಕೆಲಸ ಬಂದಿದೆಯಲ್ಲ. ಐ ಡೋಂಟ್ ನೋ ವೇರ್ ದಿಸ್ ಭಯ ಬಿಡಿಸ್ಬಿಡುತ್ತೆ. ಖಂಡಿತ ಸರ್, ನೆಕ್ಸ್ಟ್ ಅಂದ್ರೆ ಮೂವಿ ಮಾಡೋದ್ರೆ ಒಂದು ಕಾನ್ಸೆಪ್ಟ್ ಇದು ಹಾರರ್ ಮೂವಿ ಮಾಡೋದಾದ್ರೆ ಶರಣ್ ಸರ್ ಯೂಸ್ ಮಾಡುವಂಥ ಫೋನ್ ಯಾವುದು? ಸ್ಯಾಮ್ಸಂಗ್ ಫೋಲ್ಡ್ 4. 2 ಫೋನ್ ಇದೆ ನಿಮ್ಮ ಹತ್ರ? 2 ಸ್ಯಾಮ್ಸಂಗ್ ಇಂದನೇ? 2 ಸ್ಯಾಮ್ಸಂಗ್. ನಾನು ಸ್ಯಾಮ್ಸಂಗ್ ಫ್ಯಾಮಿಲಿ. ಅದೇನಕ್ಕೂ ಗೊತ್ತಿಲ್ಲ ರೀ, ಮೊದಲಿಂದ ಅದು ಬಂದ್ಬಿಟ್ಟಿದೆ. ಹಂಗ ಅಲ್ಲ, ಏನೋ ಮತ್ತೆ ಸಿಸ್ಟಮ್ ಒಂದ್ಸಲ ಬಂದ್ಮೇಲೆ ಹೊರಗಡೆ ಹೋಗ್ಬೇಕು ಅಂತ ಅನ್ಸಲ್ಲ. ಗೊತ್ತಾಯ್ತು. ಹಂಗೆ ಅಂದ್ರೆ ಮತ್ತೆ ಇನ್ನೊಂದು ಏನು ಕಲಿಬೇಕು ಅಂತ ಅನ್ನುವಂಥದ್ದು. ಈಗ ನಮಗೆ ಫಸ್ಟ್ ಆಫ್ ಆಲ್ ಅಷ್ಟೊಂದು, ನಾನು ಯಾವಾಗಲೇ ಹೇಳ್ದಂಗೆ, ಐ ಆಮ್ ನಾಟ್ ಟೆಕ್ ಫ್ರೀಕ್. ನನಗೆ ಅಲ್ಲದೆ ಇಲ್ಲದಿರೋದ್ರಿಂದ ನನಗೆ ಇನ್ನೊಂದು ಕಲಿಯುವಂಥದ್ದು ಇಲ್ಲ. ಆ್ಯಕ್ಚುಲಿ ಈ ಕಾರ್ಯಕ್ರಮ ಮುಗಿದಾದ ನಂತರ ನಾನೇ ಒಂದಿಷ್ಟು ಲಿಸ್ಟ್ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ. ಇದನ್ನೆಲ್ಲ ಸೆಟ್ಟಿಂಗ್ ಹೆಂಗೆ ಸರ್, ಇದೆಲ್ಲ ಒಂಚೂರು ಇದರಲ್ಲಿ ಏನೇನೇನೇನೋ ಇದೆ. ಇದರಲ್ಲಿ ಏನೇನೇನೋ ಸ್ಯಾಮ್ಸಂಗ್ ಇದು ಏನೇನೇನೇನೋ ಇದೆ. ನನಗೆ ಮಾತ್ರ ಬರೀ ವಾಚ್ ಕೆಲಸ ಮಾಡ್ತಾ ಇದೆ. ಟೈಮ್ ನೋಡೋದಕ್ಕಷ್ಟೇ ನೋಡ್ತಾ ಇದ್ದೀನಿ ಅಷ್ಟೇ. ಸರ್, ನಿಮ್ದು ಫೋಲ್ಡ್ ಇದೆ ಅಲ್ವಾ ನಿಮ್ಮ ಹತ್ರ? ಫೋಲ್ಡ್ ಇದೆ. ನಿಮ್ಗೆ ಹೆಂಗೆ ಅನ್ಸುತ್ತೆ? ನಾರ್ಮಲ್ ಫೋನ್ಗೂ ಫೋಲ್ಡ್ ಫೋನ್ಗೂ ಏನು ಡಿಫ್ರೆನ್ಸ್ ಅನ್ಸುತ್ತೆ? ಏನಾದ್ರು ಅಡ್ವಾಂಟೇಜ್ ಅನ್ನಿಸ್ತಿದೆ ನಿಮ್ಗೆ ಅದರಲ್ಲಿ? ನನಗೆ ಏನಿಲ್ಲ ಸರ್, ಅದಕ್ಕೂ ವ್ಯತ್ಯಾಸ ಏನು ಅಂದರೆ, ಇದೊಂದು ಸ್ವಲ್ಪ ಹೆವಿ ಇದೆ, ಅದು ಸ್ವಲ್ಪ ಲೈಟ್. ಐಫೋನ್ ಯೂಸ್ ಮಾಡಿದ್ದೀರಾ ಸರ್? ಇಲ್ಲ, ಮಾಡಿಲ್ಲ. ಅನ್ಸಿಲ್ವಾ ನಿಮಗೆ ಯೂಸ್ ಮಾಡಬೇಕು ಅಂತ ಅನಿಸ್ತಾ ಇದೆ? ಅದೇನಂದ್ರೆ ಎಲ್ಲರೂ ಈಗ ಸರ್ ಇದು ಒಂದ್ಸಲ ಬನ್ನಿ ಸರ್ ಇದಕ್ಕೆ, ಮತ್ತೆ ನೀವು ಎಲ್ಲಿಗೂ ಹೋಗಲ್ಲ ಸರ್ ಅಂತ ಅಂತಾರೆ. ಅದಕ್ಕೆ ಯೂಶಲಿ ಐಫೋನ್ ಇರೋವಂಥವ್ರು ಎಲ್ಲರೂ ನೋಡಿ ಸರ್ ನೀವು ಒಂದ್ಸಲ ನೀವು ಇದಕ್ಕೆ ಬರಬೇಕು ಸರ್ ಇದಕ್ಕೆ. ಇದು ನೋಡಿದ್ರೆ ಅದೆಲ್ಲ ಉಲ್ಟಾ. ಏನೋ ಕಮಾಂಡ್ಸು, ನೀವು ಅದನ್ನು ಆಪರೇಟ್ ಮಾಡುವಂಥ ವೇ ಇದೆಯಲ್ಲ, ಇದಕ್ಕೆ
ಇದಕ್ಕೆ ಉಲ್ಟಾ ಇದೆ ಅದು. ಇನ್ನು ಉಲ್ಟಾ ನಾನು ಹೆಂಗಪ್ಪ ಕಲ್ತ್ಕೊಂಡು ಕೂತ್ಕೊಳ್ಳಿ ಈಗ ಅಂತ ಅಂದ್ಬಿಟ್ಟು ಅಷ್ಟೇ ಬಿಟ್ಟರೆ ಇನ್ಯಾವುದೂ ಇದಿಲ್ಲ. ಓಕೆ ಸರ್, ನೀವು ರೆಗ್ಯುಲರ್ ಆಗಿ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ ಫೋನಲ್ಲಿ? ರೆಗ್ಯುಲರ್ ಆಗಿ ಮಾಡಲೇಬೇಕು ಸೋಷಿಯಲ್ ಮೀಡಿಯಾ ಬಿಟ್ಟರೆ? ಇಲ್ಲ, ನೀವು ಫೋನಿಗೆ ಅಡಿಕ್ಟ್ ಆಗಿಲ್ಲ ಹಂಗಾದ್ರೆ? ಆ ಥರದ್ದೇನಿಲ್ಲ ಸರ್. ನನಗೆ ಹೆಂಗೆ ಅಂತಂದರೆ, ರೀಲ್ಸ್ ನೋಡ್ತೀರಾ ಸರ್ ನೀವು? ತುಂಬ ಹೆವಿ? ತುಂಬ ಏನಿಲ್ಲ. ಇಲ್ಲ, ನೋಡ್ತೀರಾ ಒಟ್ಟಿಗೆ? ಅದು ಹೆಂಗಂದರೆ ಅದೊಂಥರ, ಈಗ ಏನಾಯಿತು, ಈಗ ನಂದೇನೆ ಮೊನ್ನೆ ಈ ನ್ಯೂ ಇಯರ್ಗೆ ನೆನ್ನೆ ಒಂದು ರೀಲ್ ಮಾಡಿ ಇದನ್ನು ಹಾಕಿದ್ವಿ. ಒಂದು ಹಾಡು ಹಾಡ್ಬಿಟ್ಟು ನ್ಯೂ ಇಯರ್ ವಿಶ್ ಮಾಡಿಬಿಟ್ಟು ಚೂಮಂತರ್ 10ನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಅದು ರೀಲ್ ತಾನೆ. ಹೌದು. ಈಗ ನೋಡಿದ ತಕ್ಷಣ ಅದಷ್ಟೇ ನೋಡ್ಬಿಟ್ಟು ಮತ್ತೆ ವಾಪಸ್ ಹೋಗಲ್ಲ ರೀ. ನಾನಂತಲ್ಲ, ಯಾರಾದರೂ ನಂದು ಆಯ್ತಲ್ಲ. ಅದು ಹೆಂಗೆ ಹೋಗುತ್ತೆ ನೋಡಿ. ಅದು ಮತ್ತೆ ಇಲ್ಲಿ ಅಗೇನ್ AI ಹೆಂಗೆ ಆ್ಯಕ್ಟ್ ಆಗುತ್ತೆ ಅಂತಂದರೆ, ನಂದು ಇಂಟ್ರೆಸ್ಟ್ ಇರೋವಂಥದ್ದು ಏನೋ ಇರುತ್ತಲ್ಲ, ಅದು 4 ಏನೋ ಇರುತ್ತೆ ಅಲ್ಲಿ. ಯಾವುದೋ ಚಿತ್ರಾನ್ನ ಹೊಸದಾಗಿದೆಯಲ್ಲ, ಕರೆಕ್ಟಾಗಿ ಚಿತ್ರಾನ್ನನೇ ತೋರಿಸ್ತಾ ಇರುತ್ತೆ ಅಲ್ಲಿ. ಅಂದರೆ ಹೊಸ ರೆಸಿಪಿ, ಮಸಾಲಾ ಚಿತ್ರಾನ್ನ, ಕ್ಯಾಪ್ಸಿಕಮ್ ಚಿತ್ರಾನ್ನ ಅಂತ ಬರ್ತದೆ. ಅರೆ ಇದ್ಯಾವುದೋ ನನಗೆ ಬೇಕಾಗಿರೋದಲ್ಲ ಅಂತ ಹೋಗ್ತೀನಿ. ಅಲ್ಲ, ಅದಾದ್ಮೇಲೆ ಮತ್ತೆ 4 ಚಿತ್ರಾನ್ನ ಬರ್ತವೆ. ಆ 4 ಚಿತ್ರಾನ್ನ ನಾನು ಆಮೇಲೆ ನೋಡಿದ್ರೆ ಇದೆಲ್ಲದ್ರ ಮಧ್ಯದಲ್ಲಿ 40 ನಿಮಿಷ ಹೋಗಿರುತ್ತೆ. ನಾನು ಗೊತ್ತೇ ಆಗಿರಲ್ಲ, ಆ ಚಿತ್ರಾನ್ನ ಮಾಡೋದಿಲ್ಲ ನಾನು. ಅಥವಾ ಹಾಗಾಗಿ ಆ ಥರ ರೀಲ್ಸ್ಗಳನ್ನ ನೋಡೋವಂಥದ್ದು ಅಷ್ಟೇ. ಅದು ಬಿಟ್ಟರೆ ಅದಕ್ಕೆ ಅಂತಲೇ ಪರ್ಟಿಕ್ಯುಲರ್ಲಿ ಹೋಗಿ ಅದನ್ನು ಸ್ಕ್ರೋಲ್ ಮಾಡೋ ಅಂಥದ್ದು. ಸರ್, ನಿಮ್ಮ ಪ್ರಕಾರ ಸೋಷಿಯಲ್ ಮೀಡಿಯಾ ಒಂದು ಬ್ಲೆಸ್ಸಿಂಗ್, ವರನ, ಅಥವಾ ಒಂದು ಕರ್ಸ, ಶಾಪನ? ಸರ್, ಸೋಷಿಯಲ್ ಮೀಡಿಯಾ ಅಂತಲೇ ಅಲ್ಲ ಸರ್. ಯಾವುದೇ ಅತಿ ಆದ್ರೂ ಕೂಡ ಅದು ಶಾಪವೇ. ಎಲ್ಲನೂ ಕೂಡ ನಮ್ಮ ಕಂಟ್ರೋಲಲ್ಲಿ ಇತ್ತು ಅಂತಂತಂದರೆ ಚಂದ. ನೋಡಿ ಸರ್, ಈಗ ಎಷ್ಟು ಚೆಂದ ಇದೆ ನೋಡಿ, ಹೇಳ್ತೀನಿ. ಎಲ್ಲ ರಂಗಕ್ಕೂ ಇದಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ಬರಿಗೆ ಎಮರ್ಜೆನ್ಸಿ ಅಂದ ತಕ್ಷಣ, ನಮ್ಮ ತಾಯಿಯವ್ರಿಗೆ ಮೈ ಹುಷಾರಿಲ್ಲ, ಈ ಥರದೊಂದು ಬ್ಲಡ್ ಗ್ರೂಪಿನ ಬ್ಲಡ್ ಬೇಕು ಅಂತ ಕೇಳ್ತಾರೆ. ಎಷ್ಟು ಜನ ಬರ್ತಾರೆ ಗೊತ್ತಾರೆ? ಎಷ್ಟು ಜನ ಬರ್ತಾರೆ ಗೊತ್ತಾರೆ? ಬ್ಲೆಸ್ಸಿಂಗ್ ಅಲ್ವಾ ಅದು? ಅದು ಬ್ಲೆಸ್ಸಿಂಗ್ ಅಲ್ವಾ? ಯಾವುದೋ ಒಂದು ಎಮರ್ಜೆನ್ಸಿ ಆ ಎಮರ್ಜೆನ್ಸಿ ಅಂತ ಬಂದಾಗ ನಮ್ಮ ಹತ್ರ ಒಂದು 3,000 ಜನ 4,000 ಜನ ಫಾಲೋವರ್ಸ್ ಇರ್ತಾರೆ, ಅಥವಾ ನಮ್ಮ ಫ್ರೆಂಡ್ಸ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ಅವ್ರಿಗೆ ನೀವು ಇಂಥದ್ದೊಂದು ಎಮರ್ಜೆನ್ಸಿ ಇದೆ, ಈ ಥರದೊಂದು ಏನೋ ಬೇಕಾಗಿದೆ ಅಂತಂತಂದರೆ, ಇದಕ್ಕೆ ರಿಲೇಟೆಡ್ ಈಗ ನನಗೊಂದು 4,000 ಜನ ನನ್ನ ಫ್ರೆಂಡ್ಸ್ ಇದ್ದಾರೆ ಫೇಸ್ಬುಕ್ಕಲ್ಲಿ ಅಂತಂತಂದರೆ, ಆ 4,000 ಜನದಲ್ಲಿ ಒಂದು 20 ಡಾಕ್ಟರ್ ಇರಲ್ವಾ, ಒಂದು 20 ಇಂಜಿನಿಯರ್ಸ್ ಇರಲ್ವಾ ಅಲ್ವಾ? ಎಲ್ಲ ಆ 4-5 ಸಾವಿರ ಜನದಲ್ಲಿ ಆಲ್ ವಾಕ್ಸ್ ಆಫ್ ಲೈಫ್ಸ್ ಅಲ್ವಾ? ಎಲ್ಲ ಪ್ರಪಂಚದ ಅಂದರೆ ಜಗತ್ತಿನ ಸೊಸೈಟಿಯ ಎಲ್ಲ ವಾಕ್ಸಿನ ಜನಗಳು ಇದ್ದಾರೆ. ಸೊ ಅವರೆಲ್ಲರ ಸಂಪರ್ಕ ನಮ್ಮಲ್ಲಿದೆ ಅಂತ ಅನ್ನುವಂಥದ್ದು ಒಂದು. ಅದೇ ನೀವು ಹೇಳಿದ್ರಲ್ಲ, ಹಿಂಗೆ ಚಿತ್ರಾನ್ನ ಅದು ಜಾಸ್ತಿ ಆಗಬಾರ್ದು. ಸೊ ಆ ಥರದಲ್ಲಿ ನಮ್ಮ ಕಂಟ್ರೋಲಲ್ಲಿ ಏನಿರುತ್ತೆ ಅನ್ನೋವಂಥದ್ದು. ಹೌದು, ಈ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆಯದು ಇದೆ, ಕೆಟ್ಟದು ಇದೆ, ನಾವು ಆರಿಸ್ಕೊಬೇಕು. ಹೌದು ಸರ್. ನಾನು ಒಂದು ಕಡೆ ಗೊತ್ತಿಲ್ಲ ಹೌ ಫಾರ್ ಐ ಆಮ್ ಟ್ರೂ with this statement what I am actually going to tell you. ಒಬ್ಬರು ಡಾಕ್ಟ್ರು ಅಥವಾ ಯಾರೋ ತುಂಬ ದೊಡ್ಡ ಇವರು ಒಂದು ಕಡೆ ಹೇಳ್ತಾರೆ, ನಮ್ಮದೊಂದು ನೋಷನ್ ಇದೆ, ಅಂದರೆ ಕೆಟ್ಟ ಚಟಗಳಿಂದ ಹಾರ್ಟ್ನ ಮೇಲೆ, ಅಂದರೆ ಹಾರ್ಟ್ ರಿಲೇಟೆಡ್ ಡಿಸೀಸ್ ಅದಿದೆಯಲ್ಲ, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಫೇಲಿಯರ್, ಅಂದರೆ ಹಾರ್ಟ್ ರಿಲೇಟೆಡ್, ಅಂದರೆ ಕಾರ್ಡಿಯೋ ರಿಲೇಟೆಡ್ ಇದು ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನೋಡಿ, ಯಾವುದು ಅಂದರೆ ಈ ಹಾರ್ಟ್ ಅಟ್ಯಾಕಿನ ವಿಚಾರಕ್ಕೆ ಅಂತ ಬಂದಾಗ ಬ್ಯಾಡ್ ಹ್ಯಾಬಿಟ್ಸ್ಗಿಂತ ಜಾಸ್ತಿ ಪೊಂಗಲ್ಲು, ಚಿತ್ರಾನ್ನ ಅಥವಾ ಅನ್ನಗಳು ಅಥವಾ ನಮಗೆ ಗೊತ್ತಿರೋವಂಥ ಜಂಕ್ ಫುಡ್ಸ್ ಇದೆಯಲ್ಲ, ಅವು ಜಾಸ್ತಿ ಜನನ ಬಲಿ ತೊಗೊಂಡಿದೆ ಅಂತ ಹೇಳ್ತಾರೆ. ಅಂದರೆ ನಾನು ಹೇಳ್ತಾ ಇರೋದು, ಅರೆ ಊಟ ಹಿಂಗೆ ಮಾಡೋಕ್ಕಾಗುತ್ತೆ ಅಂತ. ಆದರೆ ಸರಿಯಾದ ರೀತಿಯಲ್ಲಿ ಊಟನೂ ಮಾಡಲಿಲ್ಲ ಅಂದ್ರೂ ಕೂಡ ಅದು ವಿಷಾನೇ ಆಗುತ್ತೆ ಅಂತ ಅನ್ನೋವಂಥ. ನನಗೆ ಅದೆಲ್ಲೋ ಒಂದು ಕಡೆ ಇನ್ನೂ ಪಟ ಅಂತ ನೆನಪು ಬರ್ತಾ ಇರುತ್ತೆ. ಅಂದರೆ ಹೌದಲ್ವಾ, ನಾವು ಹೆಲ್ದಿ ಊಟ ಮಾಡಿಲ್ಲ ಅಂತಂದ್ರೂ ಕೂಡ ಅದೆಂತ, ಅದು ಕೆಟ್ಟ ಚಟ್ಟಕ್ಕಿಂತ ಡೇಂಜರ್ ಇದು ಅಂತ ನನ್ನ ಅನಾಲಿಸ್ ಇದು. ಸರ್, ಪರ್ಸ್ನಲಿ ನನಗೆ ಈ ಸೋಷಿಯಲ್ ಮೀಡಿಯಾ ಎಲ್ಲ ಕೊಟ್ಟಿದೆ. ನನ್ನ ಹತ್ರ ಇರೋ ಕ್ಯಾಮ್ರಾಗಳು, ಈ ಸೋಷಿಯಲ್ ಮೀಡಿಯಾ 4 ಜನ ಎಡಿಟರ್ಗಳಿದ್ದಾರೆ. ಸೊ ಇದಿಲ್ಲ ಅಂದರೆ ನನಗೆ ಆಗ್ತಿರ್ಲಿಲ್ಲ. ನಾನು ಇದನ್ನೇ ಫುಲ್ ಟೈಮ್ ಮಾಡ್ತಿರೋದ್ರಿಂದ ನನಗದು ಒಂದು ರೀತಿ ವರನೇ. ಕರೆಕ್ಟ್. ನೋಡಿ, ನನಗೆ ಇನ್ನೊಂದು ಹೇಳ್ತೇನೆ. ಮೊನ್ನೆ ವೆರಿ ಶಾರ್ಟ್ಲಿ ಆಫ್ ಲೇಟ್ ನನಗೆ ತುಂಬ ಇತ್ತೀಚಿನ ದಿವಸಗಳಲ್ಲಿ ಐ ಕೇಮ್ ಅಕ್ರಾಸ್ ಒನ್ ರೈಟರ್. ಅವರು ಒಂದು ವಿಚಾರ ಹೇಳ್ತಾರೆ ನನಗೆ, ಶರಣ್, ನನಗೆ ಒಂದು 20 ವರ್ಷದಿಂದ ಒಂದು ಯಾವುದೋ ಒಂದು ಮಿಥಾಲಜಿಗೆ ಸಂಬಂಧಪಟ್ಟಿರೋವಂಥ ಒಂದು ಕಥೆಯಲ್ಲ, ನನಗೆ ಎಲ್ಲೋ ಕೇಳಿದ್ನಲ್ಲ ಅದೆಲ್ಲಿ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವರು 20 ವರ್ಷದಿಂದ ಹುಡುಕ್ತಾ ಇದ್ದಂಥ ಒಂದು, ಅಂದರೆ ಸ್ಕ್ರಿಪ್ಟಿನ ವಿಚಾರಕ್ಕೆ ಒಂದು ಹುಡುಕಾಟ.
ಅವ್ರು ಏನು ಮಾಡ್ತಾರೆ ಒಂದ್ಸಲ ಈ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಈ ಥರದ್ದೊಂದು ಕತೆ ನಾನು ಹೇಳಂಗಿಲ್ಲ, ಅದಕ್ಕೋಸ್ಕರ ಯಾವುದು ಅದು ಏನು ಅಂತ ಹೇಳಂಗಿಲ್ಲ, ಅದಕ್ಕೋಸ್ಕರ ಈ ಥರದ್ದೊಂದು ಸ್ಟ್ರಕ್ ಆಗಿಬಿಟ್ಟಿದ್ದೀನಿ ನಾನು. ಅಂದರೆ ಮಿಥಾಲಜಿ ನಮ್ಮ ಇದರಲ್ಲೇ ಬರೋವಂಥದ್ದು, ನಮ್ಮ ಗ್ರಂಥಗಳಲ್ಲೇ ಇರೋವಂಥ ಒಂದು ಕತೆ, ಉಪಕಥೆಗಳಲ್ಲಿ ಇರುತ್ತೆ ಗೊತ್ತಾ. ಈ ಉಪಕಥೆ ನಾನು ಚಿಕ್ಕ ವಯಸ್ಸಿನಲ್ಲಿ ನಾನು 8ನೇ ಕ್ಲಾಸು 9ನೇ ಕ್ಲಾಸ್ ಇದ್ಬೇಕಾದ್ರೆ ಓದಿದ್ದೆ. ಅದು ಎಲ್ಲಿ ಓದಿದ್ರು ಸಿಗ್ತಾ ಇಲ್ಲ, ಎಲ್ಲಿ ಹುಡುಕೋದು, ಯಾವ ಲೈಬ್ರರಿಯೆಲ್ಲ ಹುಡುಕಿದ್ದೀನಿ ಅಂತ ಹೇಳ್ಬಿಟ್ಟು ಯಾರಿಗಾರು ಗೊತ್ತಿದ್ರಿ ಈ ಕತೆ ಬಗ್ಗೆ ದಯವಿಟ್ಟು ತಿಳಿಸ್ರಪ್ಪ ಅಂತ ಒಂದು ಪೋಸ್ಟ್ ಹಾಕ್ತಾರಂತೆ. ಒಂದು ಪೋಸ್ಟ್ ಹಾಕಿದ್ರೆ ಗೊತ್ತಿಲ್ಲ ಹಾಗೆ ಹಿಂಗೆ ಇದೇನೋ ಒಂದು ಚೂರೆಲ್ಲ ಬರ್ತಾಯಿರುತ್ತೆ. ಇನ್ನೊಬ್ರು ಯಾರೋ ವ್ಯಕ್ತಿ ಅದು ಪೂರ್ತಿ ಆ ಉಪಕಥೆಯ ಒಂದು PDF ಕಳಿಸ್ತಾರಂತ್ರಿ. 20-25 ವರ್ಷದಿಂದ ಹುಡುಕಿ ಸಿಗದೆ ಇರೋವಂಥದ್ದು ಅಲ್ಲಿ ಸಿಕ್ಕಿದೆ ಅಂತ ಅನ್ನೋದಾದರೆ ಅದು ಬ್ಲೆಸ್ಸಿಂಗ್ ಅಲ್ವಾ. ಕರೆಕ್ಟ್. ನಾವು ಹೆಂಗೆ ಅದನ್ನು ನೀವು ಎಷ್ಟು ಚೆನ್ನಾಗಿ ನೀವು ಇಲ್ಲಿ ಕ್ರೆಡಿಟ್ ಕೊಟ್ರಿ ನಿಮ್ಮ ಇವರಿಗೆ. ಸೊ ಇದೇ ಥರ ತಾನೇ ಸರ್. ಸೊ ಹೌ ಯು ನನಗೆ ಆ್ಯಕ್ಚುಲಿ ಇದನ್ನು ಈ ಆವಿಷ್ಕಾರ ಅಂತಂದರೆ ಸೋಷಿಯಲ್ ಮೀಡಿಯಾದ ಆವಿಷ್ಕಾರ ಬಂದ ನಂತರ ಜನಗಳ ಜೊತೆಯಲ್ಲಿ ಕನೆಕ್ಟ್ ಆಗುವಂಥದ್ದು, ನಿಜವಾಗ್ಲೂ ಅವ್ರಿಗೇನು ಬೇಕು ಅಂತ ಅನ್ನೋವಂಥದ್ದು ಇದೆ ಗೊತ್ತಾ. ಅದು ಗೊತ್ತಾಗೋದಕ್ಕೆ ಒಬ್ಬನ ಆ್ಯಕ್ಟರ್, ನಾನೊಬ್ಬ ಆ್ಯಕ್ಟ್ರು, ಇಲ್ಲಿನ ಒಬ್ಬ ಕಾಂಟೆಂಟ್ ಇದಿರೋರು, ನಾನು ಅದನ್ನು ನಂಬಿಕೊಂಡಿರೋವಂಥವ್ರು, ನನಗೆ ಗೊತ್ತಾಗುತ್ತಲ್ವ, ಗೊತ್ತಾಗೋದಕ್ಕೆ ಇನ್ನೂ ಅನುಕೂಲ ಆಯ್ತಲ್ಲ ಅವ್ರು ಏನು ಕೇಳ್ತಾ ಇದ್ದಾರೆ ಅಂತ ಅನ್ನೋವಂಥದ್ದು. ಈ ನಿಟ್ಟಿನಲ್ಲಿ ಐ ಆಮ್ ರಿಯಲಿ ಬ್ಲೆಸ್ಡ್, ಲಕ್ಕಿ. ನಿಮ್ಮ ಹತ್ರ ಯಾವುದಾದ್ರೂ ಒಂದು ಗ್ಯಾಜೆಟ್, ಮೋಸ್ಟ್ ಎಕ್ಸ್ಪೆನ್ಸಿವ್ ಗ್ಯಾಜೆಟ್ ಅಂತ ಆಗಿರ್ಬೋದು, ಅಥವಾ ನೀವು ಇಷ್ಟಪಡುವಂಥ ನಿಮ್ಮ ಹತ್ರ ಇರುವಂಥ ಗ್ಯಾಜೆಟ್ ಅಂತ ಅಂದರೆ ತುಂಬ ದುಡ್ಡು ಖರ್ಚು ಮಾಡಿ ತೊಗೊಂಡಿದ್ದು ಗ್ಯಾಜೆಟ್ ಇದಪ್ಪ ಅಂತ ಯಾವುದಾದ್ರೂ ಇದೆಯಾ ನಿಮ್ಮ ಹತ್ರ? ಹಂಗೇನಿಲ್ಲ ಸರ್. ಸರ್ ಇದು ಮಾರ್ಷಲ್ ಇದೆಯಲ್ಲ ಸರ್, ಇದು ಇದು ನನಗೆ ಏನು ಗೊತ್ತಾ, ಸ್ಪೀಕರ್, ನನಗೆ ಸೌಂಡ್ ಪ್ರಿಯ ನಾನು. ಕಡಿಮೆ ಅಂತೂ ಅಲ್ಲ ಸರ್ ಅದು. ಹೇಳ್ತೀನಿ ಕೇಳಿ ಯಾಕಿದು ಸ್ಪೀಕರ್ಸ್ ಅಂತ. ನೋಡಿ ಅಲ್ಲೊಂದಿದೆ, ಯಾವುದದು, ಸೋನಾಸ್. ಆಯಿತಾ, ಈ ಸ್ಪೀಕರ್ ಏನೇನು ಇದು ನೋಡಿ. ಆ್ಯಕ್ಚುಲಿ ಈ ರೂಮ್ಗೆ 2 ಸ್ಪೀಕರ್ ಬೇಕಾಗಿಲ್ಲ, ಒಂದು ಸ್ಪೀಕರ್ ಸಾಕಾಗಿತ್ತು. ಇದೆಲ್ಲನೂ ಕೂಡ ನನಗೆ ಗಿಫ್ಟ್ ಬಂದಿರುವಂಥದ್ದು. ಯಾಕೆ ಅಂತ ಕೇಳಿ, ಅದೇನೋ ಗೊತ್ತಿಲ್ಲ ರೀ, ಈ ಸೌಂಡಿನ ವಿಚಾರಕ್ಕೆ ಒಂಥರ ಫ್ಯಾನ್ ನಾನು ಮೊದಲಿಂದನು. ಅದಕ್ಕೆ ಎಷ್ಟು ಖುಷಿ ಕೊಡುತ್ತೆ ಅದು ಅಂತಂತಂದರೆ ಏನಂದರೆ, ಸಾಂಗ್ಸ್ ಕೇಳುವಂಥದ್ದು, ಮ್ಯೂಸಿಕ್ಕನ್ನು ವಿಚಾರಕ್ಕೆ ಅಂತ ಬಂದಾಗ ಇದಿದೆಯಲ್ಲ, ಇದು ನಾನು ಶೂಟಿಂಗು ತೊಗೊಂಡೋಗ್ತೀನಿ. ಸೊ ನಾನು ಶೂಟಿಂಗ್ ಜೊತೆಯಲ್ಲೂ ಕೂಡ ಇದು ಚಾರ್ಜಬಲ್ ಇದು. ಸೊ ಇದೊಂದು 6 hours 5 hours ಇದಿರುತ್ತೆ. ಸೊ ನನಗೆ ನನ್ನ ಕ್ಯಾರವನ್ ಒಳಗಡೆ ನನ್ನ ಮೇಕಪ್ ಸೆಷನ್ ಅದು ನಡೀತಾ ಇರೋ ಟೈಮಲ್ಲಿ ಒಂದು ಚಿಕ್ಕದೊಂದು ಸೌಂಡು ಇರುತ್ತೆ, ಇನ್ನೊಂದು ಚಿಕ್ಕದೊಂದು ಇದೆ. ಅದಕ್ಕೆ ಯಾರು ಇದು ಯಾಕೆ ಬಂತು ಅಂತ ಕೇಳಿ, ಯೂಶಲಿ ನೋಡಿ ಅದಿದೆಯಲ್ಲ, ಅದರದ್ದೊಂದು ಸಣ್ಣ ಡಿಸ್ಅಡ್ವಾಂಟೇಜ್ ಇದೆ. ಏನಂತಂದರೆ ಅದು ಇದು ಅಲ್ಲಲ್ಲ, ಬ್ಲೂಟೂತಲ್ಲಿ ಆಗಲ್ಲ, ಇದು ವೈಫೈ ಅಂದ ಮಾತ್ರ, ವೈಫೈಲಿ ಮಾತ್ರ ಆಗೋದು. ನಾನು ಅದನ್ನು ತಜ್ಞರೆಲ್ಲ ಕರೆದಿದ್ದೀನಿ, ಅದೊಂದಿದೆ ಲಿಸ್ಟಲ್ಲಿ, ಆಮೇಲೆ ಹೇಳ್ತೀನಿ. ಸೊ ಇದಕ್ಕೆ ಅವ್ರಗಳಿಗೆ ಗೊತ್ತು, ಶರಣ್ಗೆ ಇಷ್ಟು ಸ್ಪೀಕರ್ಸ್ ಇದ್ರೂ ಇನ್ನೂ ಸ್ಪೀಕರ್ ಏನಾದ್ರು ಕೊಡ್ತೀವಿ ಅಂತಂದ್ರೂ ಕೂಡ ಖುಷಿಯಿಂದ ತಗೊತಾನೆ ಅಂತ. ಹಂಗಾಗಿ ಸೌಂಡಿನ ವಿಚಾರಕ್ಕೆ ಭಾಳ ಸಖತ್ತಾಗಿದೆ ಇದೊಂದು. ಸರ್, ನಿಮಗೆ ಈ ಸಿನಿಮಾದಲ್ಲಿ ಬಿಗ್ಗೆಸ್ಟ್ ಇನೋವೇಷನ್ ಅಂತ ಅನಿಸಿದ್ದು, ನೀವು ಶುರು ಮಾಡಿದಾಗಿಂದ ಇಲ್ಲಿಯವರೆಗೆ ಒಂದೇ ಒಂದು ಬಿಗ್ಗೆಸ್ಟ್ ಇನೋವೇಷನ್ ಅನಿಸಿದ್ದು, ಇದು ನೋಡಪ್ಪ ಒಂದು ರೀತಿ ಗೇಮ್ ಚೇಂಜಿಂಗ್ ಅಂತ ಅನಿಸಿದ್ದು? ರೀಲ್ ಇದೆಲ್ಲ, ಫಿಸಿಕಲ್ ರೀಲ್. ಅಲ್ಲಿಂದ ಹೌದಾ, ಅಲ್ಲಿಂದ ಡಿಜಿಟಲ್ ಕ್ಯಾಮ್ರಾಸ್ ಆಯ್ತಲ್ಲ, ಸೌಂಡ್ಲೆಸ್ ಆಯ್ತಲ್ಲ, ದಟ್ ವಾಸ್ ದಿ ಬಿಗ್ಗೆಸ್ಟ್ ನನ್ನ ಟೈಮಲ್ಲಿ ಆದಂಥದ್ದು, ನನ್ನ ಇದರಿಂದ. ಬಿಕಾಸ್ ನಮಗೆ ಹೆಂಗಿತ್ತು ಅಂದರೆ, ಮೊದಲು ಆ ಫಿಲಮ್ ಇದೆಯಲ್ಲ, ರಾ ಫಿಲಮ್ ಓಡೋದಲ್ಲ ಸೊರ್ರ ಅಂತ, ಅದು ಒಂಥರ ನಮಗೆ ಹೆಂಗೆ ಅಂತಂದರೆ ನಮ್ಮ ಎಲ್ಲ ಕಾನ್ಸಂಟ್ರೇಷನನ್ನು ಕಟ್ ಮಾಡಿ ಇದೇ ಅಂತ ಅನ್ನೋದು ತರ್ತಿತ್ತು. ಅದು ಹಂಗೇ ರೂಢಿಯಾಗೋಯ್ತು. 100+ ಫಿಲಮ್ಸ್ ನಾನು ಅದರಲ್ಲೇ ಅದರಲ್ಲೇ ಮಾಡಿರೋದು. ನಾನು ಹೀರೋ ಆದ ನಂತರನೂ ಕೂಡ ನಮ್ಗೆ ಇದೇ ಇದ್ದಿದ್ದು, ಅದು ಫಿಲಮ್ ಇದ್ದಿತ್ತು. ನಾನು ಹೀರೋ ಆಗಿ ಒಂದು 2-3 years ಆದ ಸರ್ ಇದು ಅಧ್ಯಕ್ಷ ವಾಸ್ ಮೈ ಫಸ್ಟ್ ಫಿಲಮ್. ಆ ಟೈಮಲ್ಲೂ ಇಲ್ಲಿತ್ತ? ಅಲ್ಲಲ್ಲ, ಅದೇ ಫಸ್ಟ್ ಫಿಲಮು ನನಗೆ ಡಿಜಿಟಲ್ ಆಗಿತ್ತು ನನಗೆ. ಅಲ್ಲಲ್ಲ, ನನ್ನ ಅನುಭವದಲ್ಲಿ ನನಗೆ ಫಸ್ಟ್ ಟೈಮ್ ಸೌಂಡ್ಲೆಸ್ ಕ್ಯಾಮ್ರಾ ನಾನು ಆ್ಯಕ್ಟ್ ಮಾಡ್ತಾ ಫುಲ್ ಫಿಲಮ್ ಮಾಡಿದ್ದು ಅಧ್ಯಕ್ಷ. ಅದ್ರ ಹಿಂದೆ ವಿಕ್ಟ್ರಿಯಲ್ಲೂ ಒಂದು ಪೋರ್ಷನ್ ತರಿಸಿದ್ವಿ, ಮಾಡಿಬಿಟ್ಟು ನೋಡೋಣ ಒಂಥರ ಈ ಟ್ರಯಲ್ ಆ್ಯಂಡ್ ಎರರ್ ಥರ ಭಯ. ಮತ್ತು ಅದೇನಂದರೆ
ನಮ್ಗೆ ಅವಾಗೆಲ್ಲ ಏನೇನು ಹೇಳೋರು ಅಂತಂದ್ರೆ, ಇಲ್ಲ ಸರ್ ಅದನ್ನ ಎನ್ಲಾರ್ಜ್ ಮಾಡಿಬಿಟ್ರೆ ಪಿಕ್ಸೆಲ್ ಹೊಡೆಯುತ್ತೆ, ನಿಮ್ಮ ಗ್ರೇನ್ಸು ಗ್ರೇನ್ಸ್ ಇತ್ತು ಅವಾಗ. ಯಾಕಂತಂದ್ರೆ ಮತ್ತೆ ಇವಾಗಿನಷ್ಟು ಇದು ಹಿಂಗಿರ್ಲಿಲ್ವಲ್ಲ, ಗ್ರೇನ್ಸ್ ಬಂದ್ಬಿಡುತ್ತೆ, ಬೇಕು ಅನ್ನೋ ಜಾಗಕ್ಕೆ ಮಾತ್ರ ಯೂಸ್ ಮಾಡೋಣ ಅಂತ ಇತ್ತು. ಅದಾದ ನಂತರ ಇಲ್ಲ ಅಲ್ಲೊಬ್ರು ಫುಲ್ ಫಿಲಮ್ ಮಾಡಿದ್ದಾರೆ, ಇಲ್ಲೊಬ್ರು ಮಾಡಿದ್ದಾರೆ ಅಂದ ತಕ್ಷಣ ಏನಾಯಿತು, ಅಲ್ಲಲ್ಲಿ ಶುರು ಆಗೋಕ್ಕೆ ಹುಟ್ಕೊಳ್ಳೋಕ್ಕೆ ಶುರು ಆಯಿತು. ಸೊ ನನ್ನ ಫುಲ್ ಫ್ಲೆಡ್ಜ್ ಸಿನಿಮಾ ಡಿಜಿಟಲ್ ಆಗಿದ್ದು ಅಧ್ಯಕ್ಷ. ಓಕೆ, ಅದು ತುಂಬ ಎಕ್ಸ್ಪೆನ್ಸಿವ್ ಇರ್ತಿತ್ತು ಸರ್. ರೀಲ್ಸ್ ಎಲ್ಲ ಟೇಕ್ಸ್ ಜಾಸ್ತಿ ತೊಗೊಳಂಗಿಲ್ಲ, ಕೇಳಿದ್ದೀನಿ ತಗೊಳಂಗಿಲ್ಲ ಅಂತ ಎಲ್ಲ ನಾನು ಕೇಳಿದ್ದೀನಿ, ತುಂಬ ಇದಾಗ್ಬಿಡುತ್ತೆ ಅಂತ. ಆಮೇಲೆ ಈಗಂದ್ರೆ ಇವು ನಾವೇನಾದ್ರು ಡಿಲೀಟ್ ಮಾಡ್ತೀವಿ, ಅದನ್ನು ರಿವೈಂಡ್ ಮಾಡಿಬಿಟ್ಟು ಮಾಡೋಕ್ಕಾಗಲ್ಲ. ಅದು ಒನ್ಸ್ ರೆಕಾರ್ಡೆಡ್ ಇಟ್ ಕಾಂಟ್ ಬಿ ರೈಟ್ ಅದನ್ನು ರೀರೈಟ್ ಮಾಡೋಕ್ಕಂತೂ ಆಗಲ್ಲ. ಈಗೆಲ್ಲ ಆಟೋ ಬಂದ್ಬಿಟ್ಟಿದೆ, ಆಟೋಮೆಟಿಕ್ ಲೈಟು ISO ಆಟೋಮೆಟಿಕ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು. ಕರೆಕ್ಟ್. ಆಗ ಮ್ಯಾನ್ಯುವಲಿ ಮಾಡಬೇಕಿತ್ತಲ್ಲ. ಅದು ಹೆಂಗೆ ಅಂತಂದರೆ 400 ಫೀಟ್ ಅದು, ಅಂದರೆ ಅಪ್ರಾಕ್ಸಿಮೇಟು 100 ಫೀಟಿಗೆ 1 ನಿಮಿಷದ ಫುಟೇಜ್ ಬರ್ತಿತ್ತು ಅದು. ಸೊ ನಿಮ್ಮದು ಒಂದು ಕ್ಯಾನು 400 ಫೀಟ್ ನೀವು ಅಂದರೆ ಒಂದ್ಸಲ ಹಾಕಿದ್ರೆ 400 ಫೀಟ್ ಅದು. ಸೊ ಎನಿ ಶಾಟ್ ಕುಡಂಟ್ ಬಿ ಮೋರ್ ದೆನ್ 4 ಮಿನಿಟ್ಸ್. 4 ಮಿನಿಟ್ಸ್ಗಿಂತ ಜಾಸ್ತಿ ಒಂದು ಶಾಟ್ ಆಗಕ್ಕೆ ಆಗಲ್ಲ. ಸೊ ಅವಾಗ ಇನ್ನು ಯಾರು ಕೊಡ್ಯಾಕ್ ಅನ್ನೋದು ಒಂದು ಕಂಪನಿ, ಮತ್ತು ಅವರು 1000 ಫೀಟ್ ತನಕನೇನೋ ತೊಗೊಂಬಂದ್ರು ಅಂತ ಅನ್ನೋವಂಥದ್ದು. ಅವಾಗೆಲ್ಲ ಹೆಂಗಿತ್ತು ಅಂದರೆ, ಯಾಕೆ 1000 ಫೀಟ್ ಬಂತು ಅಂತ ಕೇಳಿ, ಈ ಸ್ಲೋ ಮೋಷನ್ ಅಂತ ಬರುತ್ತಲ್ಲ, ಅವಾಗ ನಿಮ್ಗೆ ಹೆಂಗಿತ್ತು ಅಂತಂದರೆ ರೇಷಿಯೋ ಆಫ್ ಸ್ಪೀಡ್ ಇದೆಯಲ್ಲ, ರೇಷಿಯೋ ಆಫ್ ಸ್ಪೀಡ್ ಬಂದು ಜಾಸ್ತಿ ಓಡುತ್ತೆ. 1:100 ಇದು 24 ಪರ್ ಸೆಕೆಂಡು 24 ಫ್ರೇಮಲ್ಲಿ ಓಡ್ತೀವಿ. ಅದು ಬಂದು 100, 200, 300 ಎಲ್ಲ ಹೋಗೋದು. ಅವಾಗ ನಿಮಗೆ 400 ಹಿಂಗೆ ಮುಗ್ದೋಗ್ಬಿಡುತ್ತಲ್ವಾ, ಅದಕ್ಕೆ ಅಂತ ಸ್ಪೆಷಲಿ ಡಿಸೈನ್ಡ್ ಇದು ಬರೋದು. ಅದು 1000 ಫೀಟ್ ಕ್ಯಾನ್ಸ್ ಬರೋದು. ಅದು ಸೌಂಡ್ ಹೆಂಗಿರೋದು ಗೊತ್ತಾ, ಮೋಟ್ರ್ ಬೇರೆ ಎಕ್ಸ್ಟ್ರಾ, ಅದಕ್ಕೆ ಫಾಸ್ಟಾಗಿ ಓಡ್ತಾ ಇರುತ್ತೆ. ಹೆಂಗಿರೋ ಗೊತ್ತಾ ಸರ್, ಫೈಟಲ್ಲೆಲ್ಲ ಅನ್ನೋದು ನಮಗೆ ಈ ಟೆನ್ಷನ್ ಅಂದರೆ 1 more ಆದರೆ ಸುಮ್ಮನೆ 1000 ಫೀಟ್ ಹಿಂಗೆ ತೆಗೆದಿಡಬೇಕು. ಅವಾಗ ಎಲ್ಲರಿಗೂ ಎಷ್ಟು ಪ್ರೆಷರ್ ರೀ. ಸೊ ನಮ್ಮ ಆ್ಯಸ್ ಅನ್ ಆ್ಯಕ್ಟರ್ ಆಲ್ಸೋ ನಮ್ಗೆ ಹೆಂಗೆ ಅಂತಂದರೆ, 1 more ತೊಗೋಬಾರ್ದು, ಇಟ್ ಇಸ್ ಕಾಸ್ಟಿಂಗ್ ಪ್ರೊಡ್ಯೂಸರ್ ಅನ್ನೋದು, ಒಬ್ಬರ ಪಾಕೆಟನ್ನು ಪಿಂಚ್ ಆಗ್ತಾ ಇದೆ ಅಂತ ಅನ್ನೋದಿರುತ್ತೆ ಗೊತ್ತಾ, ಆ ಥರದ್ದೊಂದು. ಅಲ್ಲಿಂದ ಹೆಂಗೆ ಬಂತು ಅಂತಂದರೆ, ಈಗ ಹೆಂಗೆ ಅಂದರೆ ನಾವೇನೇ ಇನ್ನು ಸ್ವಲ್ಪ ಚೆಂದ ಆಗಬೇಕು ಅಂತ ಅನ್ನೋದು, ಸರ್ 1 more ಅಂತ. ಅವಾಗೆಲ್ಲ ನಾನು ಒಂದು ಸ್ವಲ್ಪ ಏನೋ ಡೌಟಲ್ಲಿ 1 more ಕೇಳಿದೆ ಅಂತಂತಂದರೆ, ಅದು ಎಕ್ಸ್ಪೆನ್ಸಿವ್ 1 more, ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ 1 more ಆಗ್ತಿತ್ತು. ಬಟ್ ಇವತ್ತು ಅದಿಲ್ಲದೆ ಇರೋದ್ರಿಂದ ಇನ್ನೊಂದಿಷ್ಟು ಚೆಂದ ಮಾಡೋಣ, 1 more ಮಾಡೋಣ. ಸ್ವಲ್ಪ ಡೌಟ್ ಇತ್ತು ಅಂತಂದರೆ, ಸರ್ 1 more ಹೋಗ್ಬಿಡೋಣ ಅಂತ. ಈಗಿಲ್ಲೇ ನೋಡಿ, ಇವಾಗಿಲ್ಲ, ಅವಾಗೆಲ್ಲ ಒಂದೊಂದೇ ಮಲ್ಟಿ ಕ್ಯಾಮ್ರಾಸ್ ಎಲ್ಲ ತುಂಬ ಅಪರೂಪ, ಒಂದೇ ಕ್ಯಾಮ್ರಾ. ಸೊ ಇಲ್ಲಿಂದ ಒಂದು ಸಜೆಷನ್ಗೆ ಒಂದು ಶಾಟ್ ಬೇಕು ಅಂದರೆ ಒಂದೇ, ಇಲ್ಲಿಂದ ಬೇಕು ಅಂದರೆ ಒಂದೇ. ಇದೇ ಈ ಇಂಟರ್ವ್ಯೂಗೆ ನೋಡಿ 3 ಕ್ಯಾಮ್ರಾ ಶೂಟ್ ಆಗ್ತಾ ಇದೆ, 4ನೇದು ಒಂದು ಓಡ್ತಾ ಇತ್ತು ಅಲ್ಲಿ ಅಲ್ವಾ. ಸೊ ದಿಸ್ ಇಸ್ ಈ ಒಂದು ಆವಿಷ್ಕಾರ ಆಯ್ತಲ್ಲ, ಇದು ದಿ ಬಿಗ್ಗೆಸ್ಟ್ ವಾಟ್. ಇತ್ತೀಚೆಗಂತೂ ಕೆಲವೊಂದು ಹಾಲಿವುಡ್ ಮೂವಿನೂ ಕೂಡ ಸ್ಮಾರ್ಟ್ಫೋನಲ್ಲಿ ಶೂಟ್ ಮಾಡಿದ್ದಾರೆ ಸರ್. ಹೌದಾ? ಹೌದು. ಮತ್ತು ರೀಸೆಂಟಾಗಿ ಒಂದು ಫೋನ್ ಬಂತು, ಈ ಕ್ಯಾಮ್ರಾ ಇದೆ ನಮ್ದು FX3 ಅಂತ, ಇದು ಸಿನಿಮಾ ಲೈನ್ ಕ್ಯಾಮ್ರಾನೇ ಇದು. ಸೊ ಇದರಲ್ಲೇ ಒಂದು ಕಂಪ್ಲೀಟ್ ಮೂವಿಯನ್ನೇ ಶೂಟ್ ಮಾಡ್ಬಿಟ್ಟಿದ್ದಾರೆ. ಇದಕ್ಕೆ ನಾನು 4 ಲಕ್ಷ ಆಗತ್ತೆ ಇದಕ್ಕೆ ಕ್ಯಾಮ್ರಾಗೆ. ಓಲ್ ಮೂವಿಯನ್ನ, ಹಾಲಿವುಡ್ ಲೆವೆಲ್ ಮೂವಿಯನ್ನ ವಿತ್ VFX ಇರುವಂತ ಮೂವಿಯನ್ನ, ಅದು ಮೋಸ್ಟ್ಲಿ $79 ಮಿಲಿಯನ್ ಸ್ಪೆಂಡ್ ಆಗಿರೋ ಮೂವಿಯನ್ನ ಇದ್ರಲ್ಲಿ ಶೂಟ್ ಮಾಡಿದ್ದಾರೆ. ಏನ್ ಕಾರಣ? ಅದು ಮೋಸ್ಟ್ಲಿ ಕಟಿಂಗ್ ಅಂತನಾ, ಕಾಸ್ಟ್ ಕಟಿಂಗ್ ಆಗಿರ್ಬೋದು. ಏನಕ್ಕೆ ಮಲ್ಟಿಪಲ್ ಕ್ಯಾಮ್ರಾಸ್ಗಳನ್ನ, ಏನಕ್ಕೆ ಅಂದ್ರೆ ರಿಸ್ಕ್ ತಗೋಬಹುದು ಆರಾಮಾಗಿ ಕ್ಯಾಮ್ರಾದಲ್ಲಿ. ಹೆಂಗ್ ಬೇಕಾದ್ರೂ ಅವರು ಶಾರ್ಟ್ ಅನ್ನ, ಡ್ರೋನ್ ಶಾರ್ಟ್ಸ್ ಅನ್ನ ಹೆಂಗ್ ಬೇಕಾದ್ರೂ ಮಾಡಬಹುದು. ಒಂದು ಹೋಯ್ತು ಅಂದ್ರೆ ಇನ್ನೊಂದು ತಗೊಳೋದಕ್ಕೆ ಅವ್ರಿಗೆ ಪ್ರಾಬ್ಲಮ್. ಯಾರಿಗೆಲ್ಲ ಆಗ್ಬಿಟ್ರೆ ಒಂದೊಂದಕ್ಕೂ 1 ಕೋಟಿ ಲೆವೆಲ್ ಆಗ್ಬಿಡುತ್ತೆ, 80 ಲಕ್ಷ 70 ಲಕ್ಷ ಆಗ್ಬಿಡುತ್ತೆ. ಕ್ವಾಲಿಟಿಯಲ್ಲಿ ನಿಮ್ಗೆ ನೋಡಿದ್ರೆ, ಕ್ವಾಲಿಟಿಯಲ್ಲಿ ಇದು ಇಷ್ಟು ಕಡಿಮೆ ದುಡ್ಡಿನ ಫೋನ್ ಅಂದರೆ ಕ್ಯಾಮ್ರಾದಲ್ಲಿ ತೆಗ್ದಿರೋದು ಅಂತ ಅನ್ಸೋದೇ. ನಾನು ಒಂದು ಕಡೆ ಕೇಳಿದ್ದೆ, ಕರೆಕ್ಟ್ ಇದಕ್ಕೆ ರಿಲೇಟೆಡ್ ಯಾವುದೋ ಸಿನಿಮಾದಲ್ಲಿ ಹೀರೋ ಬಂದು ಬೆಟ್ಟದಿಂದ ಒಂದು ದೊಡ್ಡ ಕ್ಲಿಫಿಂದ ಎಗರ್ತಾರೆ. ಸೊ ಒಂದು ಫ್ರೀ ಫಾಲ್, ಅದು ಹಿಂಗೆಲ್ಲ ಬೀಳ್ತಾ ಇರ್ತಾನೆ ಹೀರೋ. ಅದನ್ನ ಹೆಂಗೆ ಕ್ಯಾಪ್ಚರ್ ಮಾಡೋಣ ಅಂತಂದಾಗ ಈ ಥರದೊಂದು ಕ್ಯಾಮ್ರಾನ ಆನ್ ಮಾಡಿಬಿಟ್ಟು ಬಿಸಾಕ್ಬಿಡ್ತಾರೆ. ರಿಮೋಟ್ಲಿ ನಿಮ್ಗೆ ಒಂದು ಕಡೆ ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ಆ ಕ್ಯಾಮ್ರಾ ಹೋಯ್ತು. ಅದು ಎಷ್ಟು ಸಾವಿರಾರು ಫೀಟಿಂದ ಆ ಕ್ಯಾಮ್ರಾ ಬೀಳ್ತಾನೆ ಇರುತ್ತೆ. ಆ ಬಿದ್ದು ಆ ಕ್ಯಾಮ್ರಾ ಮತ್ತೆ ಅದು ಹುಡ್ಕಕ್ಕೂ ಹೋಗಲ್ವಂತೆ, ವೈರ್ಲೆಸ್ ರೆಕಾರ್ಡ್ ಆಗಿರುತ್ತಲ್ಲ ಇಲ್ಲಿ. ಸೊ ನೋಡಿ, ಈ ಥರದ್ದು ಎಷ್ಟು ನೀವು ಹೇಳಿದಾಗ ನನಗೆ ಅದೊಂದು ನೆನಪಂತ. ಕರೆಕ್ಟ್. ಸರ್, ನಿಮಗೆ ರೀಸೆಂಟ್ ಡೇಸಲ್ಲಿ ಯಾವುದಾದ್ರೂ ಒಂದು ಟೆಕ್ನಾಲಜಿ ತುಂಬ
ಮೋಸ್ಟ್ ಇನೋವೇಟಿವ್ ಮೈಂಡ್ ಬ್ಲೋಯಿಂಗ್ ಅನ್ಸಿದ್ದು ಯಾವ್ದಾದ್ರು ಇದೆಯಾ ರೀಸೆಂಟಾಗಿ? AI. ಸರ್ ನಾನು ನಿಮಗೆ ಸಜೆಸ್ಟ್ ಮಾಡೋದಾದ್ರೆ ನೀವೇನಾದ್ರು VR ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಸರ್? ಇದೆಯಾ? ನನ್ನ ಹತ್ರ ಇತ್ತು. ಏನಂದರೆ ನಾನು ಯಾವಾಗಿಂದ ಗೊತ್ತಾ ನನ್ನ ಹತ್ರ VR ಅಧ್ಯಕ್ಷ ಇನ್ ಅಮೇರಿಕಾ ಅಂತ ಒಂದು ಸಿನಿಮಾ ಇದಕ್ಕೆ ಹೋದೆ. ಅವಾಗಷ್ಟೇ ಆ VR ಅನ್ನೋಂಥದ್ದು ಹೊಸದಾಗಿ ಬಂದಂಥದ್ದು. 2 ಥರ ಬಂತು ಅಲ್ಲಿ. ಒಂದು ಸ್ಕ್ರೀನ್ ಅದರಲ್ಲೇ ಇರುತ್ತೆ ಒಳಗಡೆ, ಒಂದು ಇನ್ನೊಂದು ಮೊಬೈಲ್ ಹಾಕೋಂಥದ್ದು, ಸ್ಮಾರ್ಟ್ಫೋನ್ನ ಒಳಗಡೆ ಹಾಕುವಂಥದ್ದು. ಆ ಸ್ಮಾರ್ಟ್ಫೋನ್ ಹಾಕುವಂಥದ್ದು ಓಕೆ ಎಫೆಕ್ಟ್ ಬರೋದು, ಡಿಸ್ಪ್ಲೇ ಇರೋವಂಥದ್ದು ಸಖತ್ತಾಗಿರ್ತಿತ್ತು. ನಾನು ಎರಡು ಹಾರರ್ ಫಿಲ್ಮ್ ಹಾಕ್ಸ್ಕೊಂಡಿದ್ದೆ ಅದಕ್ಕೆ. ಸೊ ನೀವು ಹೆಂಗೆ ತಿರುಗಿದ್ರು ಇಲ್ಲೇನೋ ಬಿದ್ದಂಗೆ ಅಲ್ಲೇನೋ ಬಿದ್ದಂಗೆ, ಅದು ಚಂದ, ನನಗೆ ಭಾಳ ಇಷ್ಟ. ಸರ್ ರೀಸೆಂಟ್ ಆಗಿ ಆಪಲ್ದು ಒಂದು ವಿಷನ್ ಪ್ರೋ ಲಾಂಚ್ ಆಯಿತು. ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಸರ್? ಮಾಡಿಲ್ಲ, ನಾನು ನೋಡಿ 4 lakhs 5 lakhs. ಹೌದು ಕರೆಕ್ಟ್. ಹೌದು 4-5 lakhs ಆಗುತ್ತೆ. ಕರೆಕ್ಟ್ ತಾನೆ? ಅದನ್ನ ನೋಡಿದ್ದೆ ನಾನು. ಭಾಳ ಚೆನ್ನಾಗಿದೆ ಅಲ್ಲ ಇದು. ಎಲ್ಲಾದ್ರೂ ಆಪರ್ಚುನಿಟಿ ಸಿಕ್ಕರೆ ಎಕ್ಸ್ಪೀರಿಯನ್ಸ್ ಮಾಡಿ. ಅದೇ ಕರೆಕ್ಟಾಗಿ ನಾವೇನು ಕಮಾಂಡ್ ಎಲ್ಲ ಹಿಂಗೆ ಏರಲ್ಲೇನೋ ಹಿಂಗಂದ್ರೆ ಇಂಡಿಯಾದಲ್ಲಿ ಲಾಂಚ್ ಆಗಿಲ್ಲ ಅದು. ಇದೆ ಬಟ್ ಇಲ್ಲಿ ಯಾರೋ ರಿವ್ಯೂ ಮಾಡಿದ್ದಾರೆ. ನಾನು ಮಾಡಿದ್ದೀನಿ. ನೀವೇನಾ? ಮಾಡಿದ್ದೀನಿ. ನಾನು ಹಾಕೊಂಡ್ಬಿಟ್ಟು ತರಕಾರಿ ತಗೊಳಕ್ ಹೋಗಿದ್ದೆ. ನಾನು ಹಾಕೊಂಡ್ಬಿಟ್ಟು ಅಲ್ಲೇ ಪೇ ಮಾಡೋ ಥರ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೆ ನಾನು. ತುಂಬ ವೈರಲ್ ಆಗಿತ್ತು ಅದು. ಎಷ್ಟು ದಿವಸದಿಂದ ಇದು? ಇದು ಸುಮಾರು 1 ವರ್ಷನೇ ಆಯ್ತಾ ಅಂತ, ಆಲ್ಮೋಸ್ಟ್ 1 ವರ್ಷ. ನಾನು ಅವಾಗಲೇ ನೋಡಿರ್ತೀನಿ. ಅದು ಚಾನ್ಸ್ ಸಿಕ್ಕರೆ ಎಕ್ಸ್ಪೀರಿಯನ್ಸ್ ಮಾಡಿ ಸರ್, ನೆಕ್ಸ್ಟ್ ಲೆವೆಲ್. ನನಗೆ ಅನ್ನಿಸ್ದಂಗೆ ಅದು ಮೈಂಡ್ ಬ್ಲೋಯಿಂಗ್ ಇದೆ. ಅದಾದ ನಂತರ ಈ ಥರ ಗ್ಲಾಸ್ಗಳಲ್ಲಿ ನೋಡೋದಕ್ಕೆ ನಾರ್ಮಲ್ ಗ್ಲಾಸ್ ಅನ್ಸುತ್ತೆ, ಇದ್ರ ಒಳಗಡೆ VR ಇರುತ್ತೆ, ವರ್ಚುವಲ್ ರಿಯಾಲಿಟಿ, ಆಗ್ಮೆಂಟೆಡ್ ರಿಯಾಲಿಟಿ. ಈ ಗ್ಲಾಸ್ಗಳಲ್ಲಿ ಮೆಟಾದವ್ರದ್ದು ಇದೆ, ಈವನ್ ಆಪಲ್ ಅವರು ಕೂಡ ಅದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಅದು ಹೆಂಗೆ ಅಂದ್ರೆ ನಿಮ್ಗೆ ಅನ್ಸೋದೇ ಇಲ್ಲ. ಇದು ಈಗ ಆಲ್ರೆಡಿ ಮೆಟಾದವ್ರದ್ದು ಒಂದು ಗ್ಲಾಸ್ ಇದೆ, ಇಲ್ಲ ಕ್ಯಾಮ್ರಾ ವಿತ್ ಅಸಿಸ್ಟೆಂಟ್ ಇರೋದೆಲ್ಲ ಆಲ್ರೆಡಿ ಇದೆ. ಅದು ನೋಡ್ಬಿಟ್ರೆ ನೀವು ನಾರ್ಮಲ್ ಗ್ಲಾಸ್ ಅಂತ ಗೊತ್ತೇ ಆಗಲ್ಲ ಅದ್ರೊಳಗೆ ಕ್ಯಾಮ್ರಾ ಇದೆ ಅಂತ. ಆ ರೀತಿ ಬಂದ್ಬಿಟ್ಟಿದೆ. ಅದು ತುಂಬ ಅಫೋರ್ಡಬಲ್ ಆಗಿದೆ. 20,000ಕ್ಕೆ ಸಿಕ್ಬಿಡುತ್ತೆ ಅದು. ಇಂಡಿಯಾದ ಅವೈಲೇಬಲ್ ಇಲ್ಲ, US ಹೋದ್ರೆ ಸಿಗುತ್ತೆ. ಸೊ ಅದು ಕೂಡ ಅಷ್ಟೇ. ನೆಕ್ಸ್ಟ್ ಅಂತೂ ಇಲ್ಲೇ ಡಿಸ್ಪ್ಲೇ ಇರೋದು VR ಗ್ಲಾಸಸ್ಸೇ ಬಂದ್ಬಿಡುತ್ತೆ. ನಂಗೆ ಅನ್ನಿಸ್ದಂಗೆ ನೆಕ್ಸ್ಟ್ ಬಿಗ್ ಥಿಂಗ್. ಇನ್ನೊಂದು ಏನಂತಾರೆ, ನಾನು ಕೇಳೋಣ ನಿಮಗೆ ಅಂದ್ಕೊಂಡೆ. ಈಗ ಯೂಶಲಿ ನಾವು ಯಾವುದೋ ಪೆಂಡಲ್ಲಿ ಮುಂದ್ಗಡೆ ನಿಂತ್ಕೊಂಡು ಸ್ಟೇಜಲ್ಲಿ ಮಾತಾಡೋವಂಥ ಟೈಮಲ್ಲಿ ಕೆಲವು ಸಬ್ಜೆಕ್ಟನ್ನು ಅಲ್ಲ ನಮ್ಗೆ ಆ್ಯಕ್ಚುಲಿ ಹೇಳಬೇಕಾಗಿರುತ್ತೆ. ಅದನ್ನು ಓದ್ಕೊಂಡು ಅದು ಅವ್ರಿಗೆ ಮಾತ್ರ ನಾವು ಇಲ್ಲಿ ಓದ್ತಾ ಇದ್ದೀನಿ ಅಂತ ಗೊತ್ತಾಗಲ್ಲ. ಅದೇನಂತಾರೆ ಅದು ಕೂಡ VR ಅಂಡರೇ ಬಂದ್ಬಿಡುತ್ತೆ. VR ಇಲ್ಲೇ ಡಿಸ್ಪ್ಲೇ ಇರುತ್ತೆ, ಅವ್ರಿಗೆ ಗೊತ್ತಾಗ್ತಿರಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ಅಂತ. ಸೊ ಅದು ಬಿಟ್ಟು ಕೆಲವೊಂದು ಮಾಡೆಲ್ಗಳನ್ನ ಪ್ರೊಜೆಕ್ಟ್ ಮಾಡುತ್ತೆ ಗೊತ್ತಾ ನಮ್ಮ ಕಣ್ಣಿಗಿದ್ದಾಗ, ಅದು ಆಗ್ಮೆಂಟೆಡ್ ರಿಯಾಲಿಟಿ ಅಂತಾರೆ. ನಾವು ಒಂದು ರೀತಿ ಅದ್ರ ಒಳಗಡೆನೆ ನಾವು ನೆಕ್ಸ್ಟ್ ಫ್ಯೂಚರ್ ಹೆಂಗಿರುತ್ತೆ ಅನ್ನೋ ಒಂದು ಮೂವಿ ಇದೆ. ಅದು ಇಂಗ್ಲೀಷಲ್ಲಿ ಯಾವುದದು ರೀಸೆಂಟಾಗಿ ಏನು ಸ್ಪಿಲ್ಬರ್ಗ್ದು ಒಂದು ಮೂವಿ ಇದೆಯಲ್ಲ, ಅಲ್ಲ ಸ್ಪಿಲ್ಬರ್ಗ್ದು VR ಅಲ್ಲಿ ನಾವು ಲಿವ್ ಮಾಡ್ತಿರ್ತೀವಿ ಗೇಮ್ಸ್. ಇದು ರೆಡಿ ಪ್ಲೇಯರ್ 1 ಅಂತ ಒಂದಿದೆ. ಅದು ಹೆಂಗಿದೆ ಅಂದರೆ ಫ್ಯೂಚರ್ನಲ್ಲಿ ನಾವು ನಾರ್ಮಲ್ ಜೀವನ ಮಾಡ್ತಿರಲ್ಲ, ಆ ವರ್ಚುವಲ್ ರಿಯಾಲಿಟಿ ಒಳಗೆ ಜೀವನ ಮಾಡ್ತಾ ಇರ್ತೀವಿ. ಅಲ್ಲಿ ನಾವು ದುಡ್ಡನ್ನ ಸೇವ್ ಮಾಡ್ಕೋತಾ ಇರ್ತೀವಿ. ಸೊ ಆ ಥರ ಫ್ಯೂಚರ್ ಆಗ್ಬೋದು ಅಂತಾರೆ. ಅದರಿಂದನೇ ಇತ್ತೀಚೆಗೆ VR ಎಲ್ಲ ತುಂಬಾ ಅಡ್ವಾನ್ಸ್ ಆಗ್ತಾ ಇರೋದು. ಒಂದು GT ಅಂತ ಒಂದು ಗೇಮ್ ಇದೆ ಸರ್. ಅದು ಹೆಂಗೆ ಅಂದರೆ ಫ್ಯೂಚರ್ನ ಗೇಮ್ ಒಳಗಡೆ ನೀವು ಈಗಲೇ ಆಲ್ರೆಡಿ ಒಂದು ಲೆವೆಲ್ಗೆ ಆಗ್ಬಿಟ್ಟಿದೆ ಅನ್ಸುತ್ತೆ. ಜನ ಗೇಮ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಅಲ್ಲಿ ಕಾರ್ ಓಡಿಸೋದು, ಅಲ್ಲಿ ಪೊಲೀಸ್ಗಳಿರ್ತಾರೆ ಆ ಗೇಮ್ ಒಳಗಡೆ. ಆ ಫ್ಯೂಚರ್ನಲ್ಲಿ ಇನ್ನೂ ಆಗಬಹುದು ಅಂತ ಹೇಳ್ತಾರೆ. ಒಂದು ವರ್ಚುವಲ್ ವರ್ಲ್ಡೇ ಕ್ರಿಯೇಟ್ ಆಗಿರುತ್ತೆ. VR ಅದೇ ರೀಸನ್ನಿಗೆ ತುಂಬ ಬೆಳೀತಾ ಇರೋದು, ಅಡ್ವಾನ್ಸ್ ಆಗ್ತಾ ಇರೋದು ಇತ್ತೀಚೆಗೆ. ಸೊ ಅದು ನನಗೆ ಮೈಂಡ್ ಬ್ಲೋಯಿಂಗ್ ಅನ್ಸುತ್ತೆ. ನಾನಿದು 2018 ಅನ್ಸುತ್ತೆ. 2018 ಅವಾಗ ನಮಗೋಸ ಅದು ಅಲ್ಲಿ ಅಂದರೆ ಜಗತ್ತಿಗಲ್ಲ, ನನಗದು ತುಂಬ ಇಲ್ಲಿ ಹಾಕ್ಕೊಂಡು ಹೆಂಗೆ ತಿರುಗಿದ್ರು ಒಂಥರ 360 ಒಂದು ಕ್ಯಾಮ್ರಾನೂ ತಂದಿದ್ದೆ ರೀ. ಅದು ಯೂಸ್ ಮಾಡೋಕ್ಕೆ ಗೊತ್ತಾಗಲಿಲ್ಲ, ಬಿಟ್ಟಾಕಿ 360 ಅನ್ಸುತ್ತೆ. ಅಲ್ಲ ಇನ್ನೊಂದು ಹೇಳಿ, ಹಂಗೆ ಇನ್ನೊಂದು ವೆರಿ ಎಕ್ಸ್ಪೆನ್ಸಿವ್ ಅದು ಅವಾಗ. ಇನ್ಸ್ಟಾ 360 ಚಿಕ್ಕದ ಪೆನ್ ಥರ ಇರೋದು, ಹಂಗೇನಲ್ಲ, ಸುಮ್ಮನೆ ಒಂದಿಷ್ಟುದ್ದ ಹಿಂಗಿರೋದು, 2 ಕಡೆ ಕ್ಯಾಮ್ರಾ ಅದಕ್ಕೆ. ಇನ್ಸ್ಟಾ 360 ಅಲ್ಲ, ಗೋಪ್ರೋ ಅಲ್ಲ, ಚಿಕ್ಕ ಕೈಲಿ ಹಿಡ್ಕೊಳ್ಳೋ ಥರದ್ದು. ಹೌದಾ? ಹೇಳ್ತೀನಿ ನಿಮಗೆ. ಓಕೆ. ಸೊ ಸರ್ ಅದು ಬಿಟ್ಟರೆ ರೀಸೆಂಟಾಗಿ ಈ ಸ್ಮಾರ್ಟ್ಫೋನ್ ಕ್ಯಾಮ್ರಾಗಳು ನನಗೆ ಇನ್ನಷ್ಟು ಬಿಗ್ಗೆಸ್ಟ್ ಇನೋವೇಷನ್ ಅಂದರೆ ಸ್ಮಾರ್ಟ್ಫೋನ್ ಕ್ಯಾಮ್ರಾಗಳಿಗೆ ಎಷ್ಟು ಅಡ್ವಾನ್ಸ್ ಆಗ್ತಾ ಇದೆ ಅಂದರೆ ಕೆಲವೊಂದು ಫೋಟೋಸ್ಗಳು ನೀವು DSLR ಕ್ಯಾಮ್ರಲ್ಲಿ ತೆಗಿತಾ ಇದ್ದೀರಾ, ಫೋನಲ್ಲಿ ತೆಗಿತೀರಾ ಅಂತ ಗೊತ್ತಾಗಲ್ಲ. ಕರೆಕ್ಟ್. ಆ ಲೆವೆಲ್ ಅಡ್ವಾನ್ಸ್ ಆಗ್ಬಿಟ್ಟಿದೆ ಸರ್. ಕರೆಕ್ಟ್. ಈಗ ನೋಡಿ ಅಲ್ಲೊಂದು ಕ್ಯಾಮ್ರಾ ಇದೆ ನೋಡಿ, ಫೋನ್ ಮೊಬೈಲ್ ಇಟ್ಕೊಂಡಿದೆ ಸರ್. ಅದು ಫೋನ್ ಇದೆ ಅಲ್ವಾ, ಅರ್ಧ ಮೊಬೈಲ್ ಕ್ಯಾಮ್ರಾನೇ ಇದೆ. ಅದು ಕರೆಂಟ್ಲಿ ಇಲ್ಲಿಯವರೆಗೆ ಜಗತ್ತಲ್ಲಿ ಲಾಂಚ್ ಆಗಿರೋ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತೀನಿ ಅದು ನಾನು.
ಜಗತ್ತಲ್ಲಿ ಇಲ್ಲಿಯವರೆಗೆ ಈವನ್ ಐಫೋನ್ ಅಲ್ಲ ಸ್ಯಾಮ್ಸಂಗು ಅಲ್ಲ, ಅದ್ರಲ್ಲಿ ತೆಗ್ದಿರೋ 135mm ಅಂತ ಒಂದು ಆಪ್ಷನ್ ಇದೆ. ಅದು ಆಪ್ಟಿಕಲಿ ಝೂಮ್ ಮಾಡುತ್ತೆ 3.8x. ಆಪ್ಟಿಕಲಿ 3.8x ಝೂಮ್ ಮಾಡುತ್ತೆ. ಅದ್ರಲ್ಲಿ ಪೆರಿಸ್ಕೋಪಿಕ್ ಲೆನ್ಸ್ ಇದೆ ಅಷ್ಟರಲ್ಲಿ. ಸೊ ಅದು ವರ್ಚುವಲಿ ಲೆನ್ಸ್ ಇರಲ್ವಲ್ಲ ಸರ್. ಅದ್ರೊಳಗಡೆ ಹೆಂಗ್ ಮಾಡಿರ್ತಾರೆ ಅಂದ್ರೆ, ಈಗ ಎಕ್ಸ್ಟರ್ನಲ್ ನಿಮ್ಗೆ ಫಿಸಿಕಲ್ ಒಳಗಡೆ ಮಿರರ್ ಹಾಕ್ಬಿಟ್ಟು ಒಳಗಡೆ ಫೋನ್ ಒಳಗಡೆ ಇಲ್ಲಿ ಝೂಮ್ ಮಾಡತ್ತಿ, ಇಲ್ಲಿ ಲೆನ್ಸ್ ಹಾಕಿರ್ತಾರೆ. ಹೆಂಗೆ ಅಂದ್ರೆ, ಇದು ಬಾಕ್ಸ್ ಅಂದ್ರೆ ಲೆನ್ಸ್ ಇಲ್ಲಿರುತ್ತೆ, ಸೆನ್ಸಾರ್ ಇಲ್ಲಿರುತ್ತೆ, ಇಲ್ಲಿಂದ ಒಂದು ಮಿರರ್ ಹಾಕ್ಬಿಟ್ಟು ಇಲ್ಲಿ ಝೂಮ್, ಈ ಕಡೆ ಹಿಂಗ್ ಝೂಮ್ ಆಗ್ಬಿಟ್ಟು ಇಲ್ಲಿ ಲೆನ್ಸ್ ಇರುತ್ತೆ. ಅದು ಪೆರಿಸ್ಕೋಪಿಕ್ ಲೆನ್ಸ್ ಅಂತ ಕರೀತಾರೆ. ಪಿಕ್ಸೆಲ್ ರೇಟಿಂಗ್ ಏನು ಲಾಸ್ ಆಗಲ್ಲ, ಅದು ಆಪ್ಟಿಕಲಿ ಝೂಮ್ ಮಾಡುತ್ತೆ. ನಾನು ಹೇಳ್ತಿರೋದು ಇದು ಬಹಳ ಸ್ಯಾಮ್ಸಂಗ್ ಇಂದ್ರಲ್ಲಿ ಆಪ್ಟಿಕಲಿ 10x ಝೂಮ್ ಇತ್ತು, ಈಗ ಸ್ವಲ್ಪ ಕಡಿಮೆ ಮಾಡಿ 5x ಮಾಡಿದ್ದಾರೆ. 10x ಆಪ್ಟಿಕಲಿ ಝೂಮ್. ಇದೆಷ್ಟಿದು? ಇದು 3.7x ಅನ್ಕೋತೀನಿ. ಬಟ್ ಸ್ಟಿಲ್ ಇದು ತೆಗಿಯೋ ಫೋಟೋಸ್ ಇದೆ ಅಲ್ವಾ, ನೆಕ್ಸ್ಟ್ ಲೆವೆಲ್ ಇದೆ ಸರ್. ಗುಡ್, ನೆಕ್ಸ್ಟ್ ಲೆವೆಲ್. ಅದು ನೋಡ್ಬಿಟ್ರೆ ಏನು ಪ್ರೈಸ್ ತೆಗ್ದಿರೋದ ಇದು 95,000. ಓಕೆ. ಸೊ ಇದರ ಮೇನ್ USP ಬಂದು ಕ್ಯಾಮ್ರಾನಾ? ಸೊ ಕ್ಯಾಮ್ರಾಗೆ ಅಂತಾನೆ ಏನು ಕಂಪನಿ ಇದು? ವಿವೋ. ಓಕೆ. ಹೌದು. ಮುಂಚೆ ಐಫೋನು ಸ್ಯಾಮ್ಸಂಗ್ ಎಲ್ಲ ಅಂತಿದ್ವು, ಬಟ್ ಈಗೆಲ್ಲ ಬೇರೆ ಬ್ರ್ಯಾಂಡ್ಗಳು ಕೂಡ ಎಷ್ಟು ಮುಂದುವರೆದ್ಬಿಟ್ಟಿದ್ದಾರೆ ಅಂದ್ರೆ, ದಿ ಬೆಸ್ಟ್ ಯಾವುದು ಸರ್ ಈಗ ಕ್ಯಾಮ್ರಾಗೆ? ಅದೇ ಸದ್ಯಕ್ಕೆ ಅದಂತೀನಿ. ನೆಕ್ಸ್ಟ್ ಸ್ಯಾಮ್ಸಂಗ್ S25 ಅಲ್ಟ್ರಾ ಬರ್ತಿದೆ, ಅವ್ರು ಹೆಂಗ್ ಕೊಡ್ತಾರೋ ನೋಡ್ಬೇಕು. ಸದ್ಯಕ್ಕಂತೂ ಜನಗಳಿಗೆ ಕಣ್ಣಿಗೆ ತುಂಬಾ ಚೆನ್ನಾಗಿ ಕಾಣೋ ರೀತಿ ಫೋಟೋ ತೆಗೆಯೋದು ವಿತ್ ಬೊಕೆ. ಹಿಂದ್ಗಡೆ ಬ್ಲರ್ ಆಗುತ್ತಲ್ವ, ಬೊಕೆ ಎಫೆಕ್ಟ್ಸ್ ಬರುತ್ತಲ್ವ, ಅಪರ್ಚರ್ ಇದು ಮಾಡಿದ್ರೆ ಅದನ್ನ ಆರ್ಟಿಫಿಷಿಯಲಿ ಮಾಡುತ್ತೆ. ಅದು ಇದ್ರಾಗ ಮಾಡೋದು ಆರ್ಟಿಫಿಷಿಯಲಿ ಮಾಡುತ್ತೆ ಯಾವುದು ಈ ಕ್ಯಾಮ್ರಾ. ಬಟ್ ಅದು ನೋಡಿದ್ರೆ ಅದು ಆರ್ಟಿಫಿಷಿಯಲ್ ಅಥವಾ ಆಕ್ಚುಲಿ ಲೆನ್ಸ್ ಥ್ರೂ ಬ್ಲರ್ ಆಗಿದೆಯಾ ಅಂತ ಗೊತ್ತಾಗಲ್ಲ. ಅದು ಆ ಲೆವೆಲಿಗೆ ಮಾಡುತ್ತೆ. ಯೂಶುವಲಿ ಅದನ್ನ ಝೂಮ್ ಲೆನ್ಸಸ್ ಅಲ್ಲಿ ಮಾಡಿದಾಗ ಕಡಿಮೆ ಮಾಡಿದ್ರೆ ಹೌದು, ಬಟ್ ಅದು ಆರ್ಟಿಫಿಷಿಯಲಿ ಮಾಡುತ್ತೆ, ಗೊತ್ತಾಗಲ್ಲ. ಈ ಎಡ್ಜ್ ಡಿಟೆಕ್ಷನ್ ಈಗ ಕೂಲ್ ಎಲ್ಲ ಇದೆ ಅಂದ್ರೆ ಡಿಟೆಕ್ಟ್ ಮಾಡೋದೆಲ್ಲ ತುಂಬಾ ಕಷ್ಟ ಅದಕ್ಕೆ ಹೋದ್ರೆ. ಬಟ್ ಅದನ್ನು ತುಂಬಾ ಚೆನ್ನಾಗಿ ಪೇಸ್ಟ್ ಮಾಡ್ದಂಗೆ ಇದ್ಬಿಡುತ್ತೆ. ಹೌದು, ಗೊತ್ತೇ ಆಗಲ್ಲ ಇದು ಫೋನಲ್ಲಿ ತೆಗ್ದಿರೋದ ಅಂತ, ಆ ಲೆವೆಲ್ ಇದೆ. ಇನ್ನು ನಾನು ಹೇಳ್ತಿರೋದು ಇದರಲ್ಲೇನೆ ಈ ಥರದ್ದು ಬಂದ್ಬಿಟ್ರೆ ಇನ್ನು ಸಿನಿಮಾ ಕ್ಯಾಮ್ರಾಗಳನ್ನ ನಾವು ಹೆಂಗೆ ಚಾಲೆಂಜಸ್ ನೋಡಿ ಎಲ್ಲರಿಗೂ ಹೆಂಗಿದೆ ಅಂತಂದ್ರೆ, ಹೌದಲ್ವಾ? ನೋಡಿ ಚಿಕ್ಕದಾಗಿ ಈಗ ನಾವು ವೆನ್ ಇಟ್ ಕಮ್ಸ್ ಟು ಇದು ಅದು ಪ್ರೊಜೆಕ್ಟರ್ಗಳೇ ತಗೊಳ್ಳಿ. ಹೌದು, ನಿಮ್ಮದೇ ಒಂದೆರಡು ನೋಡಿದೆ, ಇಷ್ಟು ಕಮ್ಮಿ ದುಡ್ಡಲ್ಲಿ ಪ್ರೊಜೆಕ್ಟರ್ ಸಿಗುತ್ತಾ ಅಂತ ಅನ್ಸುತ್ತೆ ನಮಗೆ, ಅಲ್ವಾ? ಎಷ್ಟು ನಿಮ್ದೇ ಯಾವ್ದು 6,000 ರೂಪೀಸ್ ನಿಮ್ದೇ ಯಾವ್ದಾರು ನೋಡಿದ್ನಾ ಅಂತ. ಕರೆಕ್ಟ್. ಹೌದು ಸರ್, ನಾನು ಮಾಡಿದ್ದೆ 6,000-7,000 ರೂಪಾಯಿ ಒಂದು ಪ್ರಾಜೆಕ್ಟ್. ಹೌದಾನೆ? ಅನ್ಬಿಲಿಯಬಲ್. 6,000 ರೂಪಾಯಿ ಅದು ಹೆಂಗೆ ಎಷ್ಟು ಒಳ್ಳೆ ಕ್ವಾಲಿಟಿ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಸರ್. ಅದು 6,000 ರೂಪಾಯಿಗೆ ಈ ಲೆವೆಲ್ ಅಂದ್ರೆ ನಿಮ್ಗೆ ಹೆಂಗೆ ಅಂದ್ರೆ, ಸುಮ್ಮನೆ ಸಾರಿ ನಾನು ಬೇರೆ ನೀವೆಲ್ಲ ಡಾರ್ಕ್ ಮಾಡ್ಬಿಟ್ಟೆ ನೋಡ್ಬೇಕಾದ ಅಥವಾ ಟಿವಿ ರಿಪ್ಲೇಸ್ಮೆಂಟ್? ಅದು ಟಿವಿಗೆ ರಿಪ್ಲೇಸ್ಮೆಂಟ್ ಅನ್ನೋದು ಕಷ್ಟ. ಒಂದು ಲೆವೆಲ್ಗೆ ಬೆಳಕಿದ್ರು ನೋಡೋ ಲೆವೆಲ್ಗೆ ಈ ಬೆಳಕಿಗೆ ಕಷ್ಟ ಸರ್. ಈ ಬೆಳಕಿಗೆ ಸ್ವಲ್ಪ ಕಷ್ಟನೇ. ಅದಕ್ಕೆಲ್ಲ ಇನ್ನೂ ಹೈಯರ್ ನೆಟ್ಸ್ ಇರೋ ಇದು ಬರ್ತವೆ ಪ್ರೊಜೆಕ್ಟರ್ಗಳು. ಬಟ್ ಅದು ಕಾಸ್ಟ್ ಎಲ್ಲ ತುಂಬಾ ಕಡಿಮೆ ಆಗಿದೆ. ಮುಂಚೆ ಎಲ್ಲ ಪ್ರೊಜೆಕ್ಟರ್ಗೆ ಲಕ್ಷಾಂತರ ರೂಪಾಯಿ ಕೊಡಬೇಕಾಗಿತ್ತು. 20-30 ಸಾವಿರ ರೂಪಾಯಿಗೆ ಟಾಪ್ ನಾಚ್ ಸಿಕ್ಬಿಡ್ತವೆ ಈಗ. ಹೆವಿ ಅಫೋರ್ಡಬಲ್. 4K ನೇಟಿವ್ 4K ಸಿಗ್ಬಿಡುತ್ತೆ ಈಗ. ನೇಟಿವ್ ಕೆಲವೊಂದು ನಾನು ಮಾಡಿದ್ದು ನೇಟಿವ್ 720p ಫುಲ್ HD. ಅದು ಫುಲ್ HD ನೋಡಿ, ನೇಟಿವ್ ಫುಲ್ HD 1080 ಬಂದು ಫುಲ್ HD. ಅದು ನೇಟಿವ್ ಫುಲ್ HD ಇದೆ. ಅದರಲ್ಲಿ ನೇಟಿವ್ 4K ಸ್ವಲ್ಪ ಜಾಸ್ತಿ ಆಗ್ಬೋದು, ಬಟ್ ಆರಾಮಾಗಿ 30,000 ಸಿಗ್ಬಿಡುತ್ತೆ. ಪ್ರೈಸ್ ಅದೇ ಸರ್, 30,000 ರೂಪಾಯಿಗೆಲ್ಲ ಸಿಗ್ಬಿಡುತ್ತೆ ಈಗ. ತುಂಬಾ ಅಫೋರ್ಡಬಲ್ ಆಗ್ಬಿಟ್ಟಿದೆ ಈಗ ಪ್ರೊಜೆಕ್ಟರ್ಗಳು. ಅಂದ್ರೆ ಇಲ್ಲಿ ನಮ್ಮ ಲೋಕಲ್ ಬ್ರ್ಯಾಂಡ್ಸ್ ಮಾಡ್ತಿದಾರಾ ಅಥವಾ ಯೂಶಲಿ ಅವೆಲ್ಲ ಚೈನಾ ಇಂಪೋರ್ಟ್ ಮಾಡ್ತಾರೆ ಸರ್. ಇಂಡಿಯಾದಲ್ಲಿ ಎಲ್ಲೂ ನಮ್ದು ಮೆಜಾರಿಟಿ ಪ್ರೊಡಕ್ಷನ್ ಆಗ್ತಿಲ್ಲ. ಚೈನಾದಿಂದ ಇಂಪೋರ್ಟ್ ಮಾಡ್ತಾರೆ, ವೈಟ್ ಲೆವೆಲ್ ಮಾಡ್ತಾರೆ ಅಷ್ಟೇ. ಸೊ ಆ ರೀತಿ ಸರ್. ಓಕೆ, ನೆಕ್ಸ್ಟು ಈ ಥಿಯೇಟರ್ ಭವಿಷ್ಯ ಏನನ್ಸುತ್ತೆ ಸರ್? OTT ಬಂದ್ಬಿಟ್ಟಿದೆ ಈಗ. ಆಲ್ರೆಡಿ ನೋಡೋದಕ್ಕೆ ಹೋದ್ರೆ ಈ ಏನು ನಾವು ಟ್ರೆಡಿಷ್ನಲ್ ಕೇಬಲ್ ಟಿವಿನೂ ಕೂಡ ಎಲ್ಲ ಒಂದು ಕಡೆ ಕಡಿಮೆ ಆಗ್ತಿದೆ ಅಂತ ಅನಿಸುತ್ತೆ. ಎಲ್ಲರೂ ಸ್ಮಾರ್ಟ್ ಟಿವಿ ಯೂಸ್ ಮಾಡ್ತಾರೆ, ಇಂಟರ್ನೆಟ್ ಹಾಕ್ಸ್ಕೊಂಡ್ಬಿಡ್ತಾರೆ, ಅಲ್ಲೇ OTTಯಲ್ಲೇ ಲೈವ್ ಟಿವಿ ನೋಡ್ತಾರೆ, ಎಲ್ಲ ಬಂದ್ಬಿಟ್ಟಿದೆ ಈಗ. ಫ್ಯೂಚರ್ ಆಫ್ ಥಿಯೇಟರ್ ನಿಮ್ಗೆ ಏನು ಅನಿಸುತ್ತೆ? ಗೊತ್ತಿಲ್ಲ, ಇದು ನನ್ನೊಬ್ಬನ ಇದಷ್ಟೇ. ಯಾಕಂದರೆ ಸತ್ಯ ಬೇರೆ ಇರ್ಬೋದು. ನಾನು ಅವಾಗಲೇ ಹೇಳಿದೆ ಸರ್, ನನಗೆ ಟೆಕ್ನಾಲಜಿ ಅಷ್ಟು ಇದಲ್ಲ ಅಂತ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತ ಒಂದಿದೆ ಗೊತ್ತಾ? ಹೌದು. ಯಾಕಂದರೆ ನನಗೆ OTT ಎಲ್ಲ ಆಯಾಮಗಳಲ್ಲೂ ನಾನು ಸಿನಿಮಾನ ನೋಡಿದ್ದೀನಿ. ಈಗ ನಾನು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಿನಿಮಾಗಳನ್ನ ನೋಡಿದ್ದೀನಿ ನಾನು. ಟಿ ವಿಯಲ್ಲೂ ನೋಡಿದ್ದೀನಿ ಸಿನಿಮಾ, ಹೋಮ್ ಥಿಯೇಟರ್ಸಲ್ಲೂ ನೋಡ್ತೀನಿ, ಲ್ಯಾಪ್ಟಾಪಲ್ಲೂ ಕೂಡ ಸಿನಿಮಾ ನೋಡಿದ್ದೀನಿ, PC ಯಲ್ಲೂ ನೋಡಿದ್ದೀನಿ, ಮೊಬೈಲಲ್ಲೂ ಕೂಡ ಸಿನಿಮಾನೂ ನೋಡಿದ್ದೀವಿ, ಥಿಯೇಟ್ರಲ್ಲೂ ನೋಡಿದ್ದೀವಿ, ಎಲ್ಲನೂ ನೋಡ್ತಾ ಇದ್ದೀವಿ. ಈಗ ನಿಮಗೆ ಹೇಳಿ,
ಈ ಸಿನಿಮಾ ಅಂತ ಅನ್ನೋವಂಥದ್ದಕ್ಕೆ ಎಲ್ಲಿಗೆ ಚಂದ ಇರುತ್ತೆ? ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಥಿಯೇಟರ್ ಅಲ್ವಾ ಸರ್? ಹೌದು. ನಾವೀಗ ಕ್ರಿಕೆಟ್ ನೋಡ್ಬೇಕಾದ್ರು ಸ್ಟೇಡಿಯಂ ಅಲ್ಲಿ ಕೂತ್ಕೊಂಡು ನೋಡೋ ಎಕ್ಸ್ಪೀರಿಯನ್ಸ್ ನಮಗೆ ಟಿವಿಯಲ್ಲಿ ಸಿಗಲ್ಲ. ಕರೆಕ್ಟ್. ಏನಾಯ್ತು ಗೊತ್ತಾ, ಈ ಸಿನಿಮಾದ ಹೇಳ್ತೀನಿ ಈಗ. ಇವರೊಂದು 2.5 ನಿಮಿಷದ್ದು ಕಟ್ ಮಾಡಿದ್ವಿ ನಾವು. ಇದನ್ನು ನೋಡಿದ್ದೀರಲ್ಲ ನೀವು, ಟ್ರೈಲರ್ ನೋಡ್ತಾ ಇದ್ದೀರಲ್ಲ. ನಾವೆಲ್ಲರೂ ಮೊಬೈಲಲ್ಲೇ ನೋಡ್ತಾ ಇರೋದು ಈಗ, ಯಾಕಂದರೆ ಇದು ಟ್ರೈಲರು ಮೊಬೈಲಲ್ಲಿ ಅಥವಾ ಟಿ ವಿಯಲ್ಲಿ ನೋಡ್ತೀವಿ. ಸರ್ ನಾನು ಥಿಯೇಟ್ರಲ್ಲಿ ನೋಡಿದ್ದೀವಿ ನಾವೆಲ್ಲ. ಯಾರು ನಮ್ಮ ಇಡೀ ಟೀಮು ಥಿಯೇಟ್ರಲ್ಲಿ ನೋಡಿದ್ದೀವಿ. ನನಗೆ ನಿಜವಾಗ್ಲೂ ಇದೆಲ್ಲ ಸಖತ್ತಾಗಿದೆ, ಚೆನ್ನಾಗಿದೆ ಅಂದ ತಕ್ಷಣ ನನಗೆ ಇನ್ನೊಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಏನು ಗೊತ್ತಾ, ಅಯ್ಯೋ ಆ ವರ್ಷನ್ ನೋಡಿಲ್ವಲ್ಲ ಇನ್ನೂ ಇವರು, ಆ ವರ್ಷನ್ ನೋಡಿದ್ರೆ ಏನು ಅನ್ಕೊಂತಾರೆ ಅಂತ ಅನ್ನೋವಂಥದ್ದು ಅದಿದೆ ಗೊತ್ತಾ. ಸೊ ಆ ವ್ಯತ್ಯಾಸ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಚಂದನೇ ಇರುತ್ತೆ ಸರ್. ಸೊ ನನಗೆ ಗೊತ್ತಿರೋಂಗೆ ಸಿನಿಮಾ ಈ ಮೀಡಿಯಮ್ ಬಂದು ಅದಕ್ಕೆ ಅಂತ ಇರೋವಂಥದ್ದು, ಅದಕ್ಕೆ ಇದಕ್ಕೆ ಅಂತ ಇರೋವಂಥದ್ದು. ಈಗ ನಿಮ್ಮ ಮೊಬೈಲ್ ಅದರಲ್ಲಿ ಅಷ್ಟು ಚಂದ ಬರುತ್ತೆ ಸರ್, ಸೂಪರ್ ಅಂತ ಒಂದು 10 ಮಿನಿಟ್ಸ್ ಹೇಳಿದ್ರಿ ನೀವು, ಆದರೂ ಈ ಕ್ಯಾಮ್ರಾ ಇಟ್ಟಿದ್ದೀರಾ ಯಾಕೆ ಅಲ್ವಾ? ಹೌದು ತಾನೆ, ಅಲ್ಲೂ ಇದೆ ಇಲ್ಲೂ ಇದೆ. ಒಂದು 10 ನಿಮಿಷ ನೀವು ಅದ್ರ ಬಗ್ಗೆ ಹೇಳಿದಿರಿ, ಅದು 1 ಇಟ್ಕೊಂಡಿದ್ದೀರಾ, ಇದು 3 ಇಟ್ಕೊಂಡಿದ್ದೀರಿ ಅಲ್ವಾ? ಸೊ ಇನ್ನೂ ಇದ್ರದ್ದು ಬೇರೆ ಇನ್ನೊಂದು ಯಾವತ್ತೋ ಒಂದು ದಿವಸ ಏನೋ ಆಗ್ಬೋದೇನೋ. ನನಗೆ ಗೊತ್ತಿರೋಂಗೆ ನಮ್ಮ ಟೈಮ್ ಲೈನಲ್ಲಿ ಆಗೋದು ಡೌಟ್ ಅನ್ಸುತ್ತೆ. ಟ್ರಾನ್ಸ್ಫಾರ್ಮೇಷನ್ ಗೊತ್ತಾಗ್ಬಿಡುತ್ತೆ ಅನ್ಸುತ್ತೆ. ಹೌದು. ಆಮೇಲೆ ಒಂದಂತೂ ಸತ್ಯ ರೀ, ಇವಾಲ್ವ್ ಆಗಿರೋದು ಒಂದು ಥರ. ಇವತ್ತು ನಾವುಗಳೇ ಅಂದರೆ ನಾನು ಹೇಳ್ತಾ ಇರೋದು ನಮ್ಮ ಸುತ್ತಮುತ್ತಲಿನ ಇದೇನೇ ಹಾಗಿಲ್ಲ. ಯಾವುದೋ ಟೈಮಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಶ್ರೀಕೃಷ್ಣನೇ ಹೇಳಿಲ್ವಾ, ಬದಲಾವಣೆ ಅನ್ನೋದು ಜಗದ ನಿಯಮ. ಸೊ ಈ ಬದಲಾವಣೆ ಅನ್ನೋದು ಶ್ರೀಕೃಷ್ಣನೇ ಆಗಿನ ಟೈಮಲ್ಲೇ ಹೇಳಿದ್ದಾರೆ ಅಂತ ಅನ್ನೋದಾದರೆ, ಆ ಬದಲಾವಣೆ ಅಲ್ಲಿಂದನೂ ಇವಾಲ್ವ್ ಆಗ್ತಾ ಬಂದಿದೆ ಅಂತ. ಸೊ ಇನ್ನು ಮುಂದೆನೂ ಕೂಡ ಆಗ್ತಾ ಹೋಗುತ್ತೆ. ಅದಕ್ಕೆ ಅಡಾಪ್ಟ್ ಆಗುವಂಥ ಸೂಪರ್ AI ಮನುಷ್ಯನಲ್ಲಿದೆ. ಎಲ್ಲದಕ್ಕೂ ಅಡಾಪ್ಟ್ ಆಗುತ್ತೆ ರೀ ಇದು. ಇದರಂಥ ಒಂದು ಈ ಮನುಷ್ಯನಲ್ಲಿ ಇರುವಂಥ ಒಂದು AI ನಮ್ಗೆ ಗೊತ್ತಿರೋಂಗೆ ಇನ್ನೂ ನಾವು ಕರೆಕ್ಟಾಗಿ ಅದನ್ನು ಏನೋ 5% 6% ಅಷ್ಟೇ ನಾವು ಇದನ್ನು ಉಪಯೋಗಿಸ್ಕೊಂಡಿರೋದು ಅಂತ ಅನ್ನೋಂಥದ್ದೆಲ್ಲೋ ಕೇಳಿದ್ದೀನಿ ನಾನು ಅಷ್ಟೇ. ಇದೇನಾ ಗೊತ್ತಿಲ್ಲ ನನಗೆ. ಮತ್ತೆ ಇನ್ನೂ 95% ಇದೆಯಲ್ಲ. ಸೊ ಓಕೆ ಸರ್, ನನ್ನ ಈಗ ಫ್ಯೂಚರ್ನಲ್ಲಿ ಒಂದು ದಿನ ನವನೀತ್ ಅವರೇ ಬರ್ತಾರೆ ಅಂದ್ಕೊಳ್ಳಿ, ಬಂದ್ಬಿಟ್ಟು ಸರ್ ನಮಗೆ ನಿಮ್ಮ ಫೇಸಿಂದು ರೈಟ್ಸ್ ಬೇಕು, ನಾವು AI ಮುಖಾಂತರ ಮೂವಿ ಮಾಡ್ಕೋತೀವಿ, ನೀವು ಬೇಡ, ನಮಗೆ ನಿಮ್ಮ ಫೇಸ್ ರೈಟ್ಸ್ ಬೇಕು, ನಮಗೆ ಕೊಟ್ಬಿಡಿ, ಅದನ್ನು ನಿಮಗೇನು ರೆಮ್ಯುನೇಷನ್ ನಾರ್ಮಲ್ ರೆಮ್ಯುನೇಷನ್ ಇದೆ ಅದನ್ನು ಕೊಡ್ತೀನಿ ನಿಮ್ಗೆ. ಹೆಂಗೆ ಬರೀ ಫೇಸ್ ರೈಟ್ಸ್ ಅವ್ರು AI ಮುಖಾಂತರ ಈಗ ನಿಮಗೆ ಗೊತ್ತಿದೆ ಮಾಡ್ಬೋದು. ಫೇಸ್ ಹಾಕೊಂಡ್ಬಿಟ್ಟು ಈಗ ನನ್ನ ಜಾಗದಲ್ಲಿ ನಾನು ವಿಡಿಯೋ ಮಾಡೋ ಥರ ನಾನು ಮಾತಾಡೋ ಥರ AI ಮುಖಾಂತರ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಜನಗಳಿಗೆ ಗೊತ್ತಾಗಲ್ಲ, ನಾನು ವಾಯ್ಸನ್ನು ರೀಕ್ರಿಯೇಟ್ ಮಾಡ್ಬೋದು. ಕರೆಕ್ಟ್. ಆಲ್ರೆಡಿ ಬಂದ್ಬಿಟ್ಟಿದೆ, ಜನಗಳಿಗೆ ಗೊತ್ತಾಗಲ್ಲ ನಾನು ಮಾಡ್ತಿದ್ದೀನಿ ಅಂತ. ಕರೆಕ್ಟ್. ಆ ಥರ ಫ್ಯೂಚರ್ನಲ್ಲಿ ನಿಮಗೆ ಬಂತು ಅಂದರೆ ಏನು ಮಾಡ್ತೀರಾ ಸರ್ ನೀವು? ಭಾಳ ಟ್ರಿಕ್ಕಿ ಕ್ವಶನ್ ಇದೆ, ಚೆಂದ ಇದೆ ಇದು. ನಾನು ಇದನ್ನು ಯೋಚನೆ ಮಾಡಿರಲಿಲ್ಲ ಸರ್. ಇದು ನಿಮಗೆ ಅಂದರೆ ಈ ಫೀಲ್ಡ್ ಅಷ್ಟೇ ಅಲ್ಲ, ಎಲ್ರಿಗೂ. ಈಗ ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತೀನಿ, ಯೂಟ್ಯೂಬ್ ಕಂಪ್ನಿಗೆ ನಾನು ಮಾಡೋ ಥರ AI ಮುಖಾಂತರ ವಿಡಿಯೋ ಮಾಡೋದು ಕಷ್ಟನಾ? ನನಗೆ ಯಾಕೆ ರೆವಿನ್ಯೂ ಕೊಡಬೇಕು ಅವರು? ನನಗೆ ಯಾಕೆ ಇನ್ಕಮ್ ಕೊಡಬೇಕು? ಅವ್ರು ಮಾಡೋದು ಕಷ್ಟನಾ? ನನಗನ್ಸೋದು ಒಂದು ಸರ್, ಫಸ್ಟ್ ಟೈಮ್ ನಾನೇ ಅಂತಂದರೆ ನಾನು ಅಲ್ಲ ಅಂತಲೇ ಹೇಳ್ತೀನಿ. ಯಾಕೆ ಅಂತ ಕೇಳಿ ಸರ್, ನನ್ನ ತಲೆಯಲ್ಲಿ ಈಗ ನೀವು ಹೇಳ್ತಿದ್ದಂಗೆ ನನಗೊಂದಿಷ್ಟು ನನ್ನ ತಲೆಯಲ್ಲಿ ಬಂದಿದ್ದೇನು ಗೊತ್ತಾ, ನಮ್ಮ ಶೂಟಿಂಗಿನ ಇದರಲ್ಲಿ 120 ಜನ ಕೆಲಸ ಮಾಡ್ತೀವಿ ಸರ್. ಸೊ 120 ಜನರ ಸಂಸಾರ, 120 ಜನಕ್ಕೆ ನನಗಲ್ಲಿ ಕೆಲಸ ಇರುತ್ತೆ. ಹೌದಾ? ನೀವು ನಂದು ಮಾತ್ರ ತೊಗೊಂಡು ಹೋದರೆ ನನ್ನೊಟ್ಟೆ ಬಂದು ತುಂಬುತ್ತೆ ಸರ್. ಆ 120 ಜನದೇನು ಕತೆ? ಸತ್ಯನಾ? ಈಗ ಅಂತಂದರೆ ನನ್ನ ತಲೆಯಲ್ಲಿ ಓಡ್ತಾ ಇರೋದು ಅದು. ನಾಳೆ ಒಂದು ದಿವಸ ಸರ್ ಅವ್ರಿಗೂ ಏನೋ ಆಗುತ್ತೆ, ಹಿಂಗೆ ಸರ್ ಇದೇ ಸರ್ ಬಂದಿರೋದು ಟೆಕ್ನಾಲಜಿ ಅಂದಾಗ ಬೇರೆ ಆಗ್ಬೋದೇನೋ. ಕರೆಕ್ಟ್. ಇವಾಗ ನೀವು ಹೇಳಿದ ತಕ್ಷಣ ಹೌದು ನಂದೇನೋ ತೊಗೊಂಡು ಹೋಗ್ತಾರೆ. ನನ್ನ ಸುತ್ತ ನನ್ನ ಮೇಕಪ್ ಮ್ಯಾನ್ ಇದ್ದಾರೆ, ನನ್ನ ಹೇರ್ ಡ್ರೆಸ್ಸರ್ ಒಬ್ಬರು ಇದ್ದಾರೆ, ಕಾಸ್ಟ್ಯೂಮರ್ ಒಬ್ಬರು ಇದ್ದಾರೆ. ನೀವು ಶೂಟಿಂಗ್ ಅಂತ ಹಿಂಗೆ ಸುಮ್ಮನೆ ತಿರುಗಿ ನೋಡಿದ್ರೆ ಒಂದು 120 ಜನ ಇದ್ದಾರೆ. ಅವ್ರದ್ದೇನು ಕತೆ ಅಲ್ವಾ ಸರ್? ಇಲ್ಲಿ ಹೆಂಗಂದರೆ ನಮ್ಗೆ ಹೇಳ್ತಿರೋದು ಒಂಥರ ಇಂಟರ್ ಕನೆಕ್ಟೆಡ್ ಸಂಬಂಧ ಸರ್ ಇವೆಲ್ಲ. ಬಂದರೆ ನಂಗೆ ಅನಿಸ್ತು ಆಗದೇ ಪ್ರಾಬ್ಲಮ್ ಇದು ಸರ್. ನಾನೇನಂದೆ ಫಸ್ಟ್ ನಿಮಗೆ ಭಯ ಆಗುತ್ತೆ ಅಂತ ನಾನು ಏನಕ್ಕೆ ಕೇಳಿದೆ ಹೇಳಿ. ಹೌದು. ಈಗ
ನೀವೇನಂದರೆ ಸರ್ ನಿಮ್ಮದು ಇಷ್ಟಕ್ಕಷ್ಟೇ ತೊಗೊಳ್ತೀರಾ, ನಿಮ್ದು ರೈಟ್ಸ್ ಮಾತ್ರ ಕೊಟ್ಟರೆ ಸಾಕು ಅಂತ ಕೇಳಿದ್ರಿ ನೀವು. ಅದು ಒಂದು ಹಂತ. ಬೇಕಾಗೇ ಇಲ್ಲ ಅಂದರೆ ಅದೂ ಇಲ್ಲ, ನಿಮ್ಮ ಅಂದರೆ ಆ ಥರದ್ದು ಒಂದು ಬಂದರೆ ಹೇಳಕ್ಕಾಗಲ್ಲ. ಯಾರೋ ಒಂದು ಪ್ರೊಡಕ್ಷನ್ ಕಂಪನಿ ಬರುತ್ತೆ, ಬೇಡ ಒಬ್ಬ ಅವ್ರದ್ದೇ ಆದಂತ ಒಬ್ಬ ಮಾಸ್ ಹೀರೋನ ಎ ಮುಖಾಂತರ ತಂದ್ರು ಮಾಡ್ತಾರೆ ಅಂದರೆ ಏನಕ್ಕೆ ಬೇಕು? ಆಕ್ಟರ್ಗಳು ಬೇಡ, ಎಡಿಟಿಂಗು ಎ ಮಾಡುತ್ತೆ, ಮೇಕಪ್ ಏನಕ್ಕೆ ನಾವೇ ಮುಖ ಬಣ್ಣ ಬಳಿಬೋದು ಅಲ್ಲೇನೆ. ಹೌದಲ್ವಾ ಸರ್? ಸೊ ಅದಕ್ಕೆ ನಾನು ಹೇಳ್ತಾರೆ, ಭಯ ಇದೆ ಮುಂದಿನ ದಿವಸಗಳು ಒಂದು ಥರದಲ್ಲಿ ಮ್ಯಾನ್ ಪವರ್ನೇ ಕಟ್ ಮಾಡುವಂತ ಚಾನ್ಸಸ್ ಇದೆ. ಗೊತ್ತಿಲ್ಲ ಸರ್, ಅದೇ ಹೇಳ್ತಾರೆ. ಅದಾಗುತ್ತೆ, ಸ್ಲೋ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಬಟ್ ಭಯ ಎಲ್ಲಾಗುತ್ತೆ ಅಂದರೆ ಸರ್, ನಾನು 1 ವರ್ಷ ಮುಂಚೆ ಈ AI ಯಾವ ರೀತಿ ಒಂದು ವಿಡಿಯೋ ಜನ್ರೇಟ್ ಮಾಡ್ತಾ ಇತ್ತು, ಈಗ ಯಾವ ರೀತಿ ವಿಡಿಯೋ ಜನ್ರೇಟ್ ಮಾಡ್ತಾ ಇದೆ ಅನ್ನೋ ಒಂದು ಡಿಫ್ರೆನ್ಸ್ ನೋಡ್ಬಿಟ್ರೆ ಭಯ ಹುಟ್ಟಿಸ್ಬಿಡುತ್ತೆ. ಈಗ AI ಜನ್ರೇಟ್ ಮಾಡ್ತಿರೋ ವಿಡಿಯೋ ನಮಗೆ ಅದು ಆ್ಯಕ್ಚುಲಿ AI ಜನ್ರೇಟೆಡ್ ವಿಡಿಯೋ ಅಥವಾ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರೋ ವಿಡಿಯೋನ ಅಂತ ಅನ್ಸ್ಬಿಡುತ್ತೆ. ನಾನು ನಿಮಗೊಂದು ಸ್ಯಾಂಪಲ್ ತೋರಿಸ್ತೀನಿ ಆಮೇಲೆ. ಆ ಲೆವೆಲ್ ಆಗ್ಬಿಟ್ಟಿದೆ. 1 ವರ್ಷ ಮುಂಚೆ ಇದೆಲ್ಲ AI ಬಿಡಿ ಬರಲ್ಲ, ಹಿಂಗೆ ಯಾರು ನೋಡ್ತಾರೆ ಅಂತ ನಾನು 1 ವರ್ಷ ಮುಂಚೆ ಆಡ್ಕೊಂಡಿದ್ದೀನಿ ಅದನ್ನ. ಬಟ್ ಈಗ ನೋಡಿದ್ರೆ ಅನ್ಬಿಲೀವಬಲ್ ಅನ್ಸುತ್ತೆ, ಅಷ್ಟು ಫಾಸ್ಟಾಗಿ ಡೆವಲಪ್ ಆಗ್ತದೆ, ಇಂಪ್ರೂವ್ ಆಗ್ತಾ ಇದೆ ಅದು. ಕರೆಕ್ಟ್. ಬಟ್ ಎಲ್ಲರೂ ಸ್ವಲ್ಪ ಅಲರ್ಟ್ ಆಗಿರ್ಬೇಕಾದ. ನಿಜ. ಸರ್ ಇನ್ನೊಂದೇನೆಂದರೆ, ನಾನು ಈಗ ಓದಿದ್ದೇನೆಂದರೆ IT ಆಲ್ಮೋಸ್ಟ್ 70 to 80% ಆಫ್ ವರ್ಕ್ AI ಮಾಡ್ತಿದ್ಯಂತ. ಅಲ್ಲಿ ವರ್ಕರ್ಸ್ ಇದ್ರೂ ಅವರು AI ಯೂಸ್ ಮಾಡ್ಕೊಂಡು ಅವರೇ ಮಾಡ್ತಿದ್ದಾರಂತೆ, ಎಂಪ್ಲಾಯಿಗಳೇ. ಓಕೆ, ತುಂಬ ಕಷ್ಟ ಇದೆ, ನೋಡೋಣ ಫ್ಯೂಚರ್ ಏನಾಗುತ್ತೆ ಅಂತ. ಎಲ್ಲರಿಗೂ ಕೆಲಸ ಸಿಗಲ್ಲ, ಎಲ್ಲರಿಗೂ ಕೈ ತುಂಬ ಕೆಲಸ ಇಲ್ಲ ಸರ್. ನಂಗೆ ಅನಿಸ್ದಾಗ ಏನೋ ಒಂದು ಬೇರೆ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಒಟ್ಟಿಗೆ ಇದರಿಂದ ತುಂಬ ಸಫರ್ ಅಂತೂ ಪಡ್ತಾರೆ. ಬಟ್ ಜನ ಏನೂ ಇಲ್ಲ ಅಂದರೆ ಸುಮ್ಮನೆ ಖಾಲಿ ಅಂತೂ ಕೂತ್ಕೊಳ್ಳಲ್ಲ. ನಾವು ಏನಾದರೂ ಹುಡ್ಕೊಂಡ್ಬಿಡ್ತೀವಿ, ನಾವು ಮನುಷ್ಯರಿರೋದೇ ಹೆಂಗೆ, ಅದು ಬಿಟ್ಟು ಬೇರೆ ಏನಾದ್ರು ಮಾಡಿ. ನಿಜ ಸತ್ಯ ಅದು ಸತ್ಯ. ಸರ್ ಮತ್ತೆ ನೀವು ಸ್ಮಾರ್ಟ್ ವಾಚ್ ಹಾಕಿದ್ರೆ ನೋಡಿದೆ, ನಾನು ಕೇಳೋಣ ಅಂದ್ಕೊಂಡೆ, ಅನಲಾಗ್ ವಾಚ್ ಪ್ರಿಫರ್ ಮಾಡ್ತೀರಾ ಅಥವಾ ಸ್ಮಾರ್ಟ್ ವಾಚ್ ಪ್ರಿಫರ್ ಮಾಡ್ತೀರಾ ಅಂತ. ಸೊ ನಾನು ಕೂಡ ಸ್ಮಾರ್ಟ್ ವಾಚ್ ಯೂಸ್ ಮಾಡ್ತೀನಿ. ನಾನು ಪರ್ಸ್ನಲ್ ಯೂಸ್ ಮಾಡೋದು ಸೇಮ್ ಗ್ಯಾಲಕ್ಸಿ ವಾಚ್ ಇದೂ. ನಾನು ಇದರಲ್ಲಿ ನೀವು ಹೇಳ್ದಂಗೆ ನಾನು ಏನಾನ ಫೀಚರ್ ಯೂಸ್ ಮಾಡಲ್ಲ. ನನಗೇನಂದರೆ ನಾನು ವೀಡಿಯೋ ಶೂಟ್ ಮಾಡ್ತಿರ್ಬೇಕಾದ್ರೆ ನನಗೆ ಸೈಲೆಂಟ್ ಆಗಿರಬೇಕು, ನೋಟಿಫಿಕೇಶನ್ ಬಂದರೆ ಕಾಲ್ ಬಂದು ಇದ್ರಲ್ಲಿ ಗೊತ್ತಾಗಬೇಕು ಅನ್ನೋ ಒಂದೇ ಒಂದು ರೀಸನಿಗೆ ಹಾಕೋತೀನಿ. ಸರ್ ನಿಮಗೆ ಇದು ಯಾವ ರೀತಿ ಯೂಸ್ ಆಗ್ತಿದೆ? ನಿಮಗೊಂದು ಹೇಳಿದ್ರೆ ಇದ್ರ ವಿಚಾರ ಹೇಳ್ತೀನಿ. ಇದು ಬಂದು ನನಗೆ ಹೆಚ್ಚು ಕಮ್ಮಿ 1 ವರ್ಷ, 1.25 ವರ್ಷ ಏನೋ ಆಗಿರಬೇಕು. ಓಕೆ, ಇದ್ರ ಹಿಂದೆ ಅಂದರೆ 1.25 ವರ್ಷದ ಹಿಂದಿನ ಸುಮ್ಮನೆ ನಂದು ಯೂಟ್ಯೂಬಲ್ಲಿ ಅಥವಾ ಇನ್ಯಾವುದೋ ಪೇಪರಲ್ಲಿ ಅಥವಾ ನಿಮಗೆ ಫೇಸ್ಬುಕ್ಕಲ್ಲಿ ಯಾವುದರಲ್ಲೇ ನೋಡಿ ನಾನು ವಾಚ್ ಹಾಕಲ್ಲ. ಓಕೆ, ನಂದು ಇಡ್ಲಿ ತನಕ ನಾನು ವಾಚ್ ಹಾಕೇ ಇಲ್ಲ ನಾನು. ಅಂದರೆ ನಂದು ಒಂದು ವಾಚ್ ಕಳೆದೋಯ್ತು ಯಾವಾಗ, ಮೆನಿ ಇಯರ್ಸ್ ಬ್ಯಾಕ್, ನನ್ನ ಮದುವೆ ಟೈಮ್ ಅದಾದಮೇಲೆ ನಮ್ಮ ತಂದೆ ಕೊಡಿಸಿದ ಒಂದು ವಾಚ್ ಇತ್ತು. ಅದು ಕಳೆದೋದ್ಮೇಲೆ ನಾನು ನನಗೆ ವಾಚ್ ಅಂಥದ್ದೇನು ಇದಿರಲಿಲ್ಲ, ವಾಚೇ ಹಾಕಲ್ಲ ನಾನು. ಈಗ ಒಂದು ನೋಡಿಬೇಕಾದ್ರೆ ನೀವು ನಾನು ಫಾಲೋ ಮಾಡಿ ನಂದು ಇನ್ಸ್ಟಾ ಅದು ಇದೆಲ್ಲ ತೆಗೆದು ನೋಡಿ. 1.25 ವರ್ಷದಿಂದ ಮಾತ್ರ ಕೈಯಲ್ಲಿ ಒಂದು ವಾಚ್ದೊಂದು ಕಾಣಿಸುತ್ತೆ ನಿಮಗೆ. ಯಾಕೆ ಅಂತ ಕೇಳಿ, ಇದು ಬಂತಲ್ಲ ಅದು ಫೋಲ್ಡ್ 4, ಅದ್ರ ಜೊತೆ ಕೊಟ್ಟಿರ್ತೀನಿ. ಅದ್ರ ಜೊತೆಗೆ ಬಂದಂಥದ್ದು ಇದು. ಆಮೇಲೆ ಭಾಳಷ್ಟು ಜನ ಅಂದರೆ ನನ್ನ ಫ್ರೆಂಡ್ ಸರ್ಕಲಲ್ಲೂ ಕೂಡ ತುಂಬ ಜನ ನಿನ್ನ ಕೈಗೆ ವಾಚು ಚಂದ ಹೋಗುತ್ತೆ, ಸ್ವಲ್ಪ ರೂಢಿ ಮಾಡ್ಕೋ ಅದನ್ನು. ಅದೊಂಥರ ಕಂಪ್ಲೀಟ್ ಅನಿಸುತ್ತೆ. ಅಂದರೆ ನಾನು ಹೇಳ್ತಾ ಇರೋದು, ಇವಾಗ ನಾನು ಹೆಂಗೆ ಬಂದೆ ಅಂದರೆ ಟೆಕ್ನಾಲಜಿ ಬಂದಿಲ್ಲ, ಲುಕ್ ವೈಸಿಗೆ ಬಂದೆ ನಾನೀಗ. ನಿನ್ನ ಅಟೈರ್ಗೆ ಚೆನ್ನಾಗಿರುತ್ತೆ. ಸೊ ನನಗಿದೇನು ಎತ್ಕೊಂಡು ಓಡಾಡೋದು ಇದನ್ನು ಇವಾಗ ಹೆಂಗಂದರೆ, ಈಗ ನನಗೆ ಇದರದ್ದೆಲ್ಲ ಯೂಸ್ ಮಾಡ್ಕೊತೀರಿ ಅಂತಂದರೆ ಪರವಾಗಿಲ್ಲ. ನಾನು ಬರೀ ಇದನ್ನು ಟೈಮ್ ನೋಡೋಕೆ ಇಟ್ಕೊತೀನಿ ಅಂತಂದರೆ ನನ್ನ ಮೊಬೈಲಲ್ಲೇ ಇದೆಯಲ್ಲ ಇವತ್ತು. ಹಿಂಗೆ ಅನ್ನೋದು ಹಿಂಗೆ ತೆಗೆದು ಅನ್ನೋದು ಹಿಂಗೆ ತೆಗೆದು ನೋಡ್ತೀವಿ ಅಷ್ಟೇ. ಇದೇನು ನನಗೇನು ಬೇಕಾಗಿಲ್ಲ ಅಂತ ಅಂದ್ಕೊಂಡೆ. ಬಟ್ ಏನಾಯಿತು ಅಂತಂದರೆ ಯೂಸ್ ಮಾಡ್ತಾ ಈ ಕಾಸ್ಟ್ಯೂಮಿಗೆ ಸರಿ ಹೋಗುತ್ತೆ. ಇನ್ನೊಂದು ಇದು ಹಾಕಿದ್ರೆ ಒಂಥರ ಕಂಪ್ಲೀಟ್ ಅನಿಸುತ್ತೆ ಅನ್ನೋ ಥರದಲ್ಲಿ ಹೋಗಿರೋದು. ಬಿಟ್ಟರೆ ಇದರಲ್ಲಿ ಸುಮಾರು ಏನೇನೇನೇನೇನೋ ಇದೆಯಂತೆ. ನನಗೀಗ ಸದ್ಯಕ್ಕೆ ಟೈಮಿಗೆ ಮಾತ್ರ ಚಾರ್ಜ್ ತುಂಬ ಜಾಸ್ತಿ ಮಾಡಬೇಕಲ್ಲ ಸರ್? ಡೈಲಿ ಮಾಡ್ತಿದ್ರೆ ಅಥವಾ 2 ದಿನ? ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ, ಇದೊಂದು ಇದೆ. ಇಲ್ಲಿ ಆಫೀಸಿಗೆ ಬಂದಾಗ ಸುಮ್ಮನೆ ತೆಗೆದಿಡ್ತೀನಿ. ಸ್ವಲ್ಪ ಬೇಗ ಡ್ರೈನ್ ಔಟ್ ಆಗುತ್ತೆ. ಬೇಗ ಡ್ರೈನ್ ಆಗುತ್ತೆ. ಫುಲ್ಲಿ ಸ್ಮಾರ್ಟ್ ವಾಚ್ ಅದು. ವೇರ್ ಓಎಸ್ ಅಂತ ಇದ್ರಲ್ಲಿರೋದು. ನಾರ್ಮಲ್ ವೇರ್ ಓಎಸ್ ಅನ್ನೋದು ಗೂಗಲ್ ಅವರು ವಾಚ್ಗಿಂತ ಬಿಲ್ಡ್ ಮಾಡಿರೋ ಸಪರೇಟ್ ವಾಯ್ಸ್. ಸೊ ತುಂಬಾ ಇನ್ನು ಕಡಿಮೆ ದುಡ್ಡಿಂದ ಬರುತ್ತೆ. ಅದ್ರಲ್ಲಿ ನಾರ್ಮಲ್ ವಾಯ್ಸ್ ಇರುತ್ತೆ. ಇದು ಸಪರೇಟ್ ಇಂಡಿವಿಜುವಲ್ ವಾಯ್ಸ್ ಬರುತ್ತೆ. ಸ್ಯಾಮ್ಸಂಗ್ ಅವ್ರದ್ದೇ. ಬಟ್ ಇದರಲ್ಲಿ ವೇರ್ ವಾಯ್ಸ್ ಇದೆ, ಗೂಗಲ್ ಅವ್ರದ್ದು ವಾಯ್ಸ್ ಇದೆ ಇದರಲ್ಲಿ.
ಸೊ ಅದರಿಂದ ಬ್ಯಾಟ್ರಿ ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿ. ಏನದು ಆ ಕೆಲಸ ಆ್ಯಕ್ಚುಲಿ ನೋಡೋದಕ್ಕೆ ಹೋದ್ರೆ ಇಂಡಿಯಾದಲ್ಲಿ ಇದರಲ್ಲಿರೋ ಫುಲ್ಲಿ ಫೀಚರ್ನ ಯೂಸ್ ಮಾಡ್ಕೋತಿಲ್ಲ. ಇದರಲ್ಲಿ ECG ಇದೆ, ECG ಇದೆ. ನಮ್ಮ ಹಾರ್ಟ್ ರೇಟ್ ನಾವು ಹಾಸ್ಪಿಟಲ್ ಚೆಕ್ ಮಾಡ್ಸಿ ಹೋಗ್ತೀವಲ್ಲ, ECG ಇದೆ. ಮತ್ತೆ ಬ್ಲಡ್ ಪ್ರೆಷರ್ ಮಾನಿಟರ್ ಇದೆ. ಬ್ಲಡ್ ಪ್ರೆಷರ್ ಮಾನಿಟರ್ ನೀವು ಈ ಮಾಡೆಲ್ ಅಲ್ಲಿ ಇದೆಯಾ ಅಥವಾ ಇವಾಗ ಬರ್ತಿರೋದ್ರಲ್ಲಿ ಇದೆಯಾ? ಇದರಲ್ಲಿದೆ, ಈ ಮಾಡೆಲ್ ಈಗ ಇದು ಹೆಚ್ಚು ಕಮ್ಮಿ ಇದು 1.5 ವರ್ಷದ ಹಿಂದಿಂದ ಮೋಸ್ಟ್ಲಿ ಇರಬಹುದು ಅಂತ ಅನ್ಕೋತೀನಿ. ಇದರಲ್ಲಿ ನಾವು ಒಂದ್ಸಲ ಇದು ಸ್ಯಾಮ್ಸಂಗ್ ವಾಚ್, ಒಂದ್ಸಲ ನಾವು ಬ್ಲಡ್ ಪ್ರೆಷರ್ನ ಸಿಂಕ್ ಮಾಡೋದು ಅಂದ್ರೆ ನಾವು ಬ್ಲಡ್ ಪ್ರೆಷರ್ ತೋರಿಸುತ್ತೆ. ನಮ್ದು ಹಾರ್ಟ್ ಬೀಟಲ್ಲಿ ಏನಾದ್ರು ಲೈಟ್ ವೇರಿಯೇಷನ್ ಆಯ್ತು ಅಂದ್ರೆ ಎಷ್ಟೋ ಪ್ರಾಣಗಳು ಉಳಿಸಿದೆ ಸ್ಮಾರ್ಟ್ ವಾಚ್. ಆಪಲ್ ವಾಚ್ ನೀವು ನ್ಯೂಸ್ ತೆಗ್ಬಿಟ್ಟು ನೋಡಿ, ಆಪಲ್ ವಾಚ್ ಇಂದ ಅಥವಾ ಈ ವಾಚ್ ಅಷ್ಟೇ ಫುಲ್ಲಿ ಎನೇಬಲ್ ಮಾಡಿಲ್ಲ ಇಂಡಿಯಾದಲ್ಲಿ, ಎಷ್ಟೋ ಜನರ ಪ್ರಾಣ ಉಳಿದಿರುತ್ತೆ. ವೇರಿಯೇಷನ್ ಆಯ್ತು ಅಂದ್ರೆ ನಮಗೆ ನೋಟಿಫಿಕೇಶನ್ ತೋರಿಸುತ್ತೆ, ನಿಮ್ಮ ಹಾರ್ಟ್ ಬೀಟ್ ಅಲ್ಲಿ ಏನೋ ವೇರಿಯೇಷನ್ ಇದೆ, ಚೆಕ್ ಮಾಡಿಸ್ಕೊಳ್ಳಿ ಅಂತ. ಸೊ ಈ ರೀತಿ ಪ್ರಾಣ ಉಳಿದೆ. ಮತ್ತೆ ಆಪಲ್ ವಾಚ್ ಅಲ್ಲಿ ಹೆಂಗಿದೆ ಅಂದ್ರೆ ಸರ್, ಕ್ರ್ಯಾಶ್ ಡಿಟೆಕ್ಷನ್ ಅಂತ ಇದೆ. ಕಾರ್ ಕ್ರ್ಯಾಶ್ ಆಯ್ತು ಅಂದ್ರೆ ಆಟೋಮೆಟಿಕ್ ನೋಟಿಫಿಕೇಶನ್ ಹೋಗುತ್ತೆ ವಾಚ್ ಇಂದ. ಈ ರೀತಿ ಫೀಚರ್ ಎಲ್ಲ ಇದೆ. ವೆರಿ ನೈಸ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಅದು ಬರ್ತಾ ಇದೆ, ಇಂಡಿಯಾಗೆ ಇನ್ನೂ ಬಂದಿಲ್ಲ, ನನಗೆ ಬರುತ್ತೆ. ನೆಕ್ಸ್ಟ್ ಸರ್ SOS ಫೀಚರ್ ಅಂತ. ಮೊಬೈಲ್ ಇಂಟರ್ನೆಟ್ ಇಲ್ಲ ಅಂದ್ರೂ ಸ್ಯಾಟಲೈಟ್ ಯೂಸ್ ಮಾಡ್ಕೊಂಡು SOS ಇಂದ ನಾವು ಏನಾದ್ರು ಎಲ್ಲೋ ಕಾಡಿಗೆ ಗೊತ್ತಾಯ್ತು, ಇಂಟರ್ನೆಟ್ ಇಲ್ದಿರೋ ಜಾಗದಲ್ಲಿ ಎಮರ್ಜೆನ್ಸಿಯಲ್ಲಿ ಸಿಗಾಕೊಂಡು ಬಂದ್ರೆ SOS ಮೆಸೇಜ್ ಕಳಿಸುತ್ತೆ ವಾಚ್ ಇಂದ. ಸೊ ಈ ರೀತಿ ಎಲ್ಲ ಇದೆ. ಇಂಟರ್ನೆಟ್ ಬೇಡ, ಬೇಕಾಗಿಲ್ಲ. ಹೌದು, ಎಲ್ಲ ಫೀಚರ್ ಯೂಸ್ ಆಗುತ್ತೆ, ಬರುತ್ತೆ ಅದು ನೆಕ್ಸ್ಟ್. ಇನ್ನು ಅಂದ್ರೆ ಈಗ ಡೆವಲಪಿಂಗ್ ಆಗ್ತಾ ಇದೆ. ಸರ್ ನೀವು ಯಾವತ್ತಾದ್ರೂ ನೀವೇ ಗೂಗಲ್ ಮಾಡ್ಕೊಂಡು ನಿಮಗೆ ಗೊತ್ತಿಲ್ಲದಿರೋ ವಿಷಯ ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದೀರಾ? ಆ ಥರದ್ದೊಂದು 2 ಇದೆ, ಜ್ಞಾಪಕ ಬರ್ತಾ ಇಲ್ಲ. ಚೆನ್ನಾಗಿದೆ ಇದು, ಹೌದಾ ಅಂತ ಅಂದ್ಬಿಟ್ಟು ನಾನೇನೆ ಹೌದಾ ಆಗಿದೆ ರೀ, ಯಾವುದು ಅಂತ ನೆನಪು ಬರ್ತಾ ಇಲ್ಲ. ತುಂಬ ಆಗುತ್ತೆ ಸರ್. ಹ್ಞೂ ರೀ, ಕರೆಕ್ಟು. ಅದು ಇಟ್ಟಿದೆ ರೆಕಾರ್ಡು. ನಾವು ನಮಗೆ ಹೌದಾ? ಕರೆಕ್ಟ್ ಹೌದು. ಅಯ್ಯೋ ಹೇಳ್ತೀನಿ, ನೆನಪು ಬಂದಾಗ ಹೇಳ್ತೀನಿ. ಓಕೆ ಸರ್, ನೀವು ರೆಗ್ಯುಲರ್ ಆಗಿ ಗೂಗಲ್ ಯೂಸ್ ಮಾಡ್ತೀರಾ ಅನ್ಕೋತೀನಿ. ಯಾವ ವಿಷಯದ ಬಗ್ಗೆ ಗೂಗಲ್ ಮಾಡ್ತೀರಾ? ಒಂದಿಷ್ಟು ವಿಚಾರಗಳು ನಮ್ಗೆ ಖಂಡಿತವಾಗ್ಲೂ ಎಷ್ಟು ಇನ್ಫಾರ್ಮೇಷನ್ ಸರ್, ಈ ಕರೆಕ್ಟಾಗಿ ಇಂಥ ದಿವಸನೇ ಇಂಥದ್ದೇನೋ ಒಂದು ಆಗಿರುತ್ತೆ. ಅಂದರೆ ಒಂಥರ ಹಿಸ್ಟ್ರಿಯಲ್ಲಿ ಎಲ್ಲನೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ನಾವು. ಕರೆಕ್ಟಾಗಿ ಇಂಥ ವರ್ಷನೇ ಇಂಥದ್ದೊಂದು ಏನೋ ಆಯಿತು ಅಂತನ್ನುವಂಥದ್ದು, ಅದನ್ನೆಲ್ಲ ಆಮೇಲೆ ಎಷ್ಟು ಅಂತ ನೆನ್ಪಿಟ್ಕೋತೀರಾ. ಆ ಟೈಮಿಗೆ ಏನೋ ಒಂದು ರೆಫರೆನ್ಸ್ ಬೇಕಾಗಿರುತ್ತೆ. ಆ ಟೈಮ್ ಈಗ ನನಗೆ ಹೆಂಗೆ ಅಂತಂದರೆ, ಈಗ ನೀವು ಹೇಳಿದ್ರಿ ಏನೋ ನನ್ನ ಹತ್ರ ಒಂದು ಮಾರ್ಕ್ ಮಾಡೋದಕ್ಕೆ ಒಂದು ಪಿಕ್ಚರ್ ಅಂತ ಇದೆ. ಯಾವುದು ಸರ್? ಟೋಟಲಿ ನಾವು ಅಂದರೆ ಫುಲ್ಲಿ ಡಿಜಿಟಲೈಸ್ಡ್ ಕ್ಯಾಮ್ರಾದಲ್ಲಿ ನಾನು ಶೂಟ್ ಮಾಡಿದ ಮೊದಲನೇ ಪಿಕ್ಚರ್ ಅಧ್ಯಕ್ಷ ಅಂತ ಹೇಳ್ತೇನೆ. ನಿಜವಾಗ್ಲೂ ವರ್ಲ್ಡಲ್ಲಿ ಯಾವತ್ತಾಯಿತು ಅಂತ ಒಂದಿರುತ್ತೆ. ಯಾವತ್ತೋ ಒಂದು ದಿವಸ ಕುತೂಹಲ ಬರ್ತೀರಿ ನನಗೆ, ಯಾವತ್ತು ಆ್ಯಕ್ಚುಲಿ ಫಸ್ಟ್ ಮಾಡಿದವ್ರು ಯಾರು ಇದನ್ನು ಈ ಥರದ್ದು ಫಿಲ್ಮೇ ಇಲ್ಲದೆ ಡಿಜಿಟಲಲ್ಲಿ ಶೂಟ್ ಮಾಡೋದಂಥ ಮೊದಲನೇ ಸಿನಿಮಾ ಯಾವುದು? ಸಿನಿಮಾದವನಾಗಿ ನನಗೆ ಕುತೂಹಲ ಇದೆ. ಮತ್ತು ಎಲ್ಲೋ ತೊಗೊಂಡಿರ್ತೀನಿ, ಮತ್ತೆ ಮರ್ತೋಗುತ್ತದೆ ಆ್ಯಕ್ಚುಲಿ. ಮತ್ತೆ ರೆಫರೆನ್ಸ್ ಬೇಕು ಅಂತಂದಾಗ ಗೂಗಲ್ ರೆಫರ್ ಮಾಡೋದು. ಎಲ್ಲ ವಿಷಯದ ಬಗ್ಗೆ ಗೂಗಲ್ ಮಾಡ್ತೀರಾ? ಏನೋ ಒಂದು ವಿಷಯ ತಿಳ್ಕೊಬೇಕು ಅಂತ? ಎಲ್ಲನೂ ಬಟ್ ಆದರೂ ಸರ್ ತುಂಬ ಕೇರ್ಫುಲ್ ಆಗಿರ್ಬೇಕು ನಾವು ಗೂಗಲ್ ಮಾಡಬೇಕಾದ್ರೆ. ನನಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಏನಂದರೆ, ನನ್ನ ಫ್ರೆಂಡ್ ಯಾರೋ ಒಬ್ಬರು ನಂಗೆ ಗೊತ್ತಿಲ್ಲ, ಅವರು ಏನೋ ಗ್ಯಾಜೆಟಿಂದು ಸ್ಟೋರಿ ಹಾಕಿದ್ರು, ಯಾವ ವೆಬ್ಸೈಟಿಂದ ತೊಗೊಂಡೆ ಅಂತ ಕೇಳಿದೆ. ಅವ್ರು ಸುಮ್ಮನೆ ಕಾಲಿಳಿಯೋದಕ್ಕೆ ಶಿಯೋಮಿ ಅಂತ ಯಾವುದೋ ವೆಬ್ಸೈಟ್ ಇದೆ ಅಂತ ಅಂದರು. ನಾನು ಏನು ಶಿಯೋಮಿ ಅಂದ್ರೆ ಗೂಗಲ್ ಮಾಡಿ ನೋಡ್ತೀನಿ, ಅದು ಲೇಡೀಸ್ದು ಇನ್ನರ್ ವೇರ್ ಸೇಲ್ ಮಾಡೋ ವೆಬ್ಸೈಟು. ಒಂದು ಸಲ ಸರ್ಚ್ ಮಾಡಿದ್ದಕ್ಕೆ 1 ವಾರದಿಂದ 15 ದಿನ ನಾನು ಯಾವ ವೆಬ್ಸೈಟ್ ನೋಡಿದ್ರು ಅದೇ ಅಡ್ವರ್ಟೈಸ್ಮೆಂಟು. ಗೊತ್ತಾಯ್ತು. ಹೌದು. ಯಾವ ವಿಡಿಯೋ ನೋಡಿದ್ರು ಅದೇ ವೆಬ್ಸೈಟ್. ಅದರಿಂದ ನಾವು ಸರ್ಚ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರ್ಬೇಕು. ನಮಗೆ ತುಂಬ ಟ್ರ್ಯಾಕ್ ಮಾಡ್ತಿರಲ್ಲ. ನಿಮ್ಗೆ ಯಾವ ಥರ ಅನಿಸಿದೆ ಸರ್? ನೀವೇನೋ ಒಂದು ವಿಷಯ ಮಾತಾಡ್ತಿರ್ತೀರಾ, ಬರೀ ಮಾತಾಡ್ತಿರ್ತೀರಾ, ಅದ್ರದ್ದು ಅಡ್ವರ್ಟೈಸ್ಮೆಂಟ್ ಬಂದಿರೋದು ನೋಡಿ, ತುಂಬ ಟ್ರ್ಯಾಕ್ ಮಾಡ್ತಾರಲ್ಲ ಸರ್. ಆಮೇಲೆ ನಾನು ಅದನ್ನ ಬಗ್ಗೆ ಕೇಳಿದ್ದೀನಿ. ನಾನು ಮೊನ್ನೆ ಮಾತಾಡದೆ ಒಂದು ಅರ್ಧ ಗಂಟೆ ಹಿಂದೆ ಅದು ಕರೆಕ್ಟಾಗಿ ಅದು ತೋರಿಸ್ತಾ ಇದೆಯಲ್ಲ, ಅದು ಹೆಂಗೆ ಅಂತ. ಆಮೇಲೆ ಯಾರೊಬ್ರು ಹೇಳಿದ್ದು, ನನಗೆ ಗೊತ್ತಿಲ್ಲ. ಆಮೇಲೆ ಅದನ್ನು ಹ್ಞೂ ಅಂತಾರೆ, ಇನ್ನೊಬ್ಬರು ಇಲ್ಲ ಅಂತ ಹೇಳ್ತಾರೆ, ಅದು ಗೊತ್ತಿಲ್ಲ ನನಗೆ. ಇಟ್ ಈಸ್ ಕಾನ್ಸ್ಟೆಂಟ್ಲಿ ಲಿಸ್ನಿಂಗ್. ಹೌದು, ಇಟ್ ಇಸ್ ಲಿಸ್ನಿಂಗ್ ಟು ಯು ಅಂತ. ಕಾನ್ಸ್ಟೆಂಟ್ಲಿ ಇಟ್ ಇಸ್ ಲಿಸ್ನಿಂಗ್. ಹೌದು ಸರ್. ಏನಕ್ಕೆ ಅಂದರೆ, ಹಿಂಗೆ ನೋಡಿ, ನಮ್ಮ ಫೋನು ಅಸಿಸ್ಟೆಂಟ್ ಟ್ರಿಗರ್ ಆಗಬೇಕು ಅಂದರೆ ಅದು ಕೇಳಿಸ್ಕೋಬೇಕು ನಾವು. ಓಕೆ ಗೂಗಲ್ ಅಂದರೆ ಕರೆಕ್ಟ್ ಟ್ರಿಗರ್ ಆಗುತ್ತೆ. ಏನು ಕ್ವಶನ್ ಕೇಳಿ ಅಂತ ಕೇಳುತ್ತೆ.
ಮಾಡಲೇಬೇಕದು. ಕರೆಕ್ಟ್. ನಾನು ಅದೇ ಅನ್ಕೊಂಡೆ, ಅಲ್ಲಪ್ಪ ನಾನೇನೋ ಮಾತಾಡಿದ್ದನ್ನ ಅದು ಕೇಳಿಸ್ಕೊಂಡು ಇದು ಮಾಡುತ್ತೆ. ನಾಳೆ ಒಂದು ದಿವಸ ನಾನು ಯೋಚನೆ ಮಾಡಿದ ತಕ್ಷಣ ಇದೇ ಅಣ್ಣ ನೀನು ಯೋಚನೆ ಮಾಡಿರೋದು ಅಂತ, ನೀವು ಯೋಚನೆ ಮಾಡ್ತಿರೋದು ನನಗೆ ಬಂದರೆ ಸರ್ ಇದು ಅಲ್ವಾ? ನ್ಯೂರಾಲಿಂಕ್ ಅಂತ ಎಲಾನ್ ಮಸ್ಕ್ ಅವ್ರದ್ದು ಒಂದು ಕಂಪ್ನಿ, ಅವರು ಇದನ್ನ ಆಲ್ರೆಡಿ ತಂದ್ಬಿಟ್ಟಿದ್ದಾರೆ, ಹ್ಯೂಮನ್ ಟೆಸ್ಟ್ ಮಾಡ್ತಾ ಇದ್ದಾರೆ. ಅವರು ಚಿಪ್ ಇಂಪ್ಲಾಂಟ್ ಮಾಡ್ತಾರೆ ತಲೆಗೆ. ನೀವು ಮನ್ಸಲ್ಲಿ ಏನು ಗೊತ್ತೀರಾ, ಅದು ಅಸಿಸ್ಟೆಂಟ್ ಬರುತ್ತಾ ಇಲ್ಲಿ ಆಗುತ್ತೆ. ಆ ಥರ ಹ್ಯೂಮನ್ ಇಂಪ್ಲಾಂಟ್ ಮಾಡಿದ್ದಾರೆ ಆಲ್ರೆಡಿ. ಅದನ್ನು ನೀವೇನು ಅನ್ಕೋತೀರಾ, ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಮನ್ಸಲ್ಲಿ ಅಂದ್ಕೊಂಡು ಟೈಪ್ ಮಾಡುತ್ತೆ. ತುಂಬ ಇದೆ ಸರ್ ಫ್ಯೂಚರ್, ಅದು ನೋಡಬೇಕು. ಯಾವ್ದು ಸಿನಿಮಾದಲ್ಲಿ ನೋಡಿದೆ ಇದನ್ನ, ಅದು ನಂಗೆ ತಲೆ ಹೋಗ್ತಾ ಇದೆ. ಅಂದರೆ ಫೀಮೇಲ್ ಲೀಡ್ ಅವರು ಆ ಹೀರೋಯಿನ್ಗೆ ಎಲ್ಲೋ ಬೇರೆ ಇದ್ರವರು, ಬೇರೆ ಕಂಟ್ರಿಯವರು, ಆದರೆ ಅವ್ರು ಎಲ್ಲಿ ಹೋಗ್ತಾರೆ ಏನು ಎಲ್ಲ ಟ್ರ್ಯಾಕ್ ಮಾಡ್ತಾ ಇರುತ್ತೆ, ಎಲ್ಲ ಫುಲ್ ಅವ್ರು ಆ್ಯಕ್ಚುಲಿ ಸ್ಕ್ಯಾನು ಮಾಡಿರ್ತಾರೆ. ಆಮೇಲೆ ಗೊತ್ತಾದರೆ ಇಲ್ಲೊಂದು ಚಿಕ್ಕದಾಗಿ ಈ ಜಾಗದಲ್ಲಿ ಒಂದು ಡಿವೈಸ್ನ ಇಂಪ್ಲಾಂಟ್ ಮಾಡಿರ್ತಾರೆ. ಆಮೇಲೆ ಯಾರೋ ಒಬ್ಬರು ಗೊತ್ತಾಗಿ ಅದನ್ನು ಕಟ್ ಮಾಡಿ ತೆಗಿತಾರೆ. ಯಾವುದೋ ಪಿಕ್ಚರ್ ಅದು ಮೊನ್ನೆ ನೋಡಿದ್ರು. ಓಕೆ, ಕರೆಕ್ಟ್. ಓಕೆ ಸರ್, ನೆಕ್ಸ್ಟು ನಿಮಗೆ ಯಾವುದಾದ್ರೂ ಆನ್ಲೈನ್ ಸ್ಕ್ಯಾಮ್ ಆಗಿದೆ? ಈಗ ತುಂಬ ಆಗುತ್ತೆ. ನಿಮ್ಗೆ ಯಾವತ್ತಾದರೂ ಆಗಿದೆಯಾ, ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಕಾಲ್ಸ್ ಬರುತ್ತೆ, ಆಬ್ವಿಯಸ್ಲಿ ಬರುತ್ತೆ. ಆಗಿದೆ. ಹೌದು. ನಿಮಗೆ ನೀವು ಕಳ್ಕೊಂಡಿರೋದು ಏನಾದರೂ ಇದೆಯಾ? ಕಳ್ಕೊಂಡಿಲ್ಲ ಸದ್ಯ, ಯಾಕಂದರೆ ಇವಾಗ ನನಗೊಂದು ಸ್ವಲ್ಪ ಈ ಅವೇರ್ನೆಸ್ ಜಾಸ್ತಿ ಅಲ್ವಾ, ಇವ್ರು ಅವರೇ ಅಂತ ಗೊತ್ತಾಗಿ ಅದನ್ನು ಇದನ್ನು ಮಾಡಿ ಆಗಿದೆ. ಓಕೆ ಸರ್, ಇದು ನಾನು ಫೈನಾನ್ಷಿಯಲ್ ಕ್ವಶನ್ ಕೇಳ ಅನ್ಕೊಂಡೆ. ತುಂಬ ಜಾಸ್ತಿ ಇದೆ, ನಿಮ್ಮ ಹತ್ರ ನಾನೇ ಕೇಳೋದು. ಸರ್ ಒಂದೇ ಒಂದು ಕೇಳ್ತೀನಿ. ಸರ್ ನೀವು ಆ್ಯಕ್ಟರ್ ಅಲ್ಲ ಈಗ, ಆಯಿತಾ? ನಿಮಗೆ ಆ ಫೇಮ್ ಇಲ್ಲ. 0 ಇಂದ 1 crore ಮಾಡಬೇಕು ಅಂದರೆ ಏನು ಮಾಡ್ತೀರಾ? ಈ ಟೆಕ್ ಇನ್ ಕನ್ನಡ ಅಂತ ಒಬ್ಬರು ನಮ್ಮ ಸ್ನೇಹಿತರು ಒಬ್ರು ಇದ್ದಾರೆ. ಅವರು ಇಂಥದನ್ನೆಲ್ಲ ಚಂದ, ಅವರು ಏನೋ ಬ್ಲಾಗ್ಸ್ ಮಾಡಿ ಈ ಥರದ್ದೆಲ್ಲ ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತಾರೆ. ಅವ್ರನ್ನ ಕಾಲ್ ಮಾಡಿ ಇದೇ ಥರ ಕರ್ಸ್ಕೊತೀನಿ ಅವ್ರ ಹತ್ರ, ಹಿಂಗೆ ಬಂದಿದೆ, ಈ ಥರದ್ದೊಂದು ಐಡಿಯಾ ಇದೆ, ಏನು ಮಾಡಬೇಕು ಅಂತ ಕೇಳ್ತೀನಿ. ಅವ್ರು ಹೆಂಗೆ ಗೈಡ್ ಮಾಡ್ತಾರೋ ಹಂಗೆ ಹೋಗ್ತೀನಿ. ಓಕೆ ಸರ್, ಆಲ್ಮೋಸ್ಟ್ ಕೊನೆಗೆ ಬಂದುಬಿಟ್ಟಿದ್ದೀವಿ. ಸರ್ ನಿಮ್ಮ ಪ್ರಕಾರ ಖುಷಿ ಅಂದರೆ ಏನು ಸರ್ ನಿಮ್ಮ ಪ್ರಕಾರ? ಕೆಲವರಿಗೆ ಸರ್ ದುಡ್ಡು ಖುಷಿ ಕೊಡುತ್ತೆ, ಕೆಲವು ಜನಕ್ಕೆ ಅವ್ರ ಪ್ಯಾಷನ್ ಖುಷಿ ಕೊಡ್ಬೋದು. ನಿಮ್ಮ ಪ್ರಕಾರ ಖುಷಿ ಅಂದರೆ? ನಮ್ಮ ಬ್ಲೆಸ್ಸಿಂಗನ್ನು ನಾವು ಯಾವತ್ತು ರಿಯಲೈಸ್ ಮಾಡ್ಕೊಳ್ತೀವಿ ಗೊತ್ತಾ ಸರ್, ಅದು ನಿಜವಾದ ಖುಷಿ ರೀ. ಓಕೆ, ನಮ್ಮ ಬ್ಲೆಸ್ಸಿಂಗ್ ಅಂತಂದರೆ ನಮ್ಮ ಹತ್ರ ಇರೋದು. ಹೌದಲ್ವಾ ಸರ್? ಹೌದಲ್ವಾ ಸರ್? ಇವತ್ತು ನಾವೆಲ್ಲರೂ ಕೂಡ ಆರೋಗ್ಯವಾಗಿ ಇವತ್ತಿಬ್ಬರು ಕೂತ್ಕೊಂಡು ನಮ್ಮ ಕಣ್ಣು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ, ಬಾಯಿ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ, ಕಿವಿ ಕೇಳಿಸ್ತಾ ಇದೆ. ಸೊ ವಿ ಆರ್ ದ್ಯಾಟ್ ಬ್ಲೆಸ್ಡ್, ವಿ ಆರ್ ದ್ಯಾಟ್ ಲಕ್ಕಿ, ವಿ ಆರ್ ದ್ಯಾಟ್ ಪ್ರಿವಿಲೇಜ್ಡ್ ಅಲ್ವಾ? ದೇವರೆಲ್ಲನೂ ಕೊಟ್ಟಿದೆ. ಆ ಬ್ಲೆಸ್ಸಿಂಗ್ಸಿನ ಅರಿವು ನಮಗೆ ಯಾವತ್ತಾಗುತ್ತೆ ಗೊತ್ತಾ ಸರ್? ಎಲ್ಲದರಲ್ಲೂ ಖುಷಿ ಇದೆ ರೀ, ಎಲ್ಲದರಲ್ಲೂ ಸ್ನೇಹದಲ್ಲೂ ಖುಷಿ ಇದೆ, ಕೆಲಸದಲ್ಲಿ ಖುಷಿ ಇದೆ. ಇವತ್ತು ಭಾಳ ಹೊಸ ಏರಿಯಾ ನಿಮ್ಮದು, ಅಂದರೆ ಈ ಟೆಕ್ನಾಲಜಿ ಅಂತ ಅನ್ನೋವಂಥದ್ದು ಅದೊಂಥರ ಅಪರೂಪದ ಒಂದು ಏರಿಯಾ. ಆ ಏರಿಯಾನೇ ಡಿಪೆಂಡ್ ಆಗಿ ಈ ಥರದ್ದೊಂದು ಕೆಲಸ ನೀವು ಮಾಡ್ತೀನಿ, ನಿಮಗೆ ಇದು ಖುಷಿ ಇದೆಯಲ್ಲ? ಸೊ ಅದಕ್ಕೆ ಖುಷಿ ಅಂತೀನಿ ನಾನು. ಸೊ ಒಳ್ಳೆತನದಲ್ಲಿ ಖುಷಿ ಇದೆ, ಒಂದಿಷ್ಟು ದಾನ ಧರ್ಮ ಮಾಡೋದ್ರಲ್ಲಿ ಖುಷಿ ಇದೆ, ಮಾಡೋ ಕೆಲಸವನ್ನು ನಿಯತ್ತಾಗಿ ಮಾಡೋದ್ರಲ್ಲಿ ಖುಷಿ ಇದೆ, ಸಂಸಾರಕ್ಕೆ ಟೈಮ್ ಕೊಡೋದ್ರಲ್ಲಿ ಖುಷಿ ಇದೆ, ಒಳ್ಳೆ ಊಟ ಮಾಡೋದ್ರಲ್ಲಿ ಖುಷಿ ಇದೆ. ಸೊ ಎಲ್ಲ ನಮಗೆ ಸಿಕ್ಕಿರುವಂಥ ಬ್ಲೆಸ್ಸಿಂಗನ್ನು ನಾವು ಯಾವತ್ತು ರಿಯಲೈಸ್ ಮಾಡ್ತೀವಿ, ನಿಜವಾದ ಖುಷಿ ಅಂತ ಅನ್ನೋದು ನನ್ನ. ಹೌದು ಸರ್, ನೀವು ಈ ದೆವ್ವ ಭೂತನ ನಂಬ್ತೀರಾ, ನೋಡಿದಿರ, ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನನಗೆ ಆಗಿಲ್ಲ, ಭಯ ಇದೆ. ಆದರೆ ಭಯ ಇದೆ, ಯಾವತ್ತೂ ಆಗಿಲ್ಲ. ಓಕೆ, ಏನೋ ಗೊತ್ತಿಲ್ಲ, ನಂಗೆ ತುಂಬ ಇಷ್ಟ ಈ ಜಾನರ್, ಈ ಛೂಮಂತರ್ ಈ ಜಾನರ್ ನನಗೆ ತುಂಬ ಇಷ್ಟ. ಜಾನರ್ ಹಾರರ್ ಇಷ್ಟ ನನಗೆ ಭಾಳ. ಎಲ್ಲರೂ ಇದನ್ನೇ ಕೇಳ್ತಾರೆ ನನಗೆ, ಏನಂತ ಸರ್ ನಿಮ್ಗೇನಾದ್ರು ಅನುಭವ ಆಗಿದೆ? ಅನುಭವ ಆಗಿಲ್ಲ, ಆಗಬಹುದೇನೋ ಅನ್ನುವ ಒಂದು. ಆಗೋದು ಬೇಡ ಸರ್, ಆಗೋದು ಬೇಡ ಅಲ್ಲ ರೀ, ಅಂದರೆ ತೀರಾ ರೀ ಆಗೋದೇ ಇಲ್ಲ ಅಂತ ಯಾವತ್ತು ನಾವು ಬಂದುಬಿಡ್ತೀವಿ, ಅವತ್ತು ನಮಗೆ ಭಯ ಇರೋಲ್ಲ. ಯಾವತ್ತು ನಿಮಗೆ ಭಯ ಹೋಗ್ಬಿಡ್ತು, ಆ ಥ್ರಿಲ್ ಇರೋಲ್ಲ. ಸರ್ ನನಗೆ ಆ್ಯಕ್ಚುಲಿ ತುಂಬ ಭಯ ಇದೆ ನನಗೆ. ನಮ್ಮ ಸುಮ್ಮನೆ ಯಾವುದೋ ಒಂದು ಹಾರರ್ ಪಿಕ್ಚರ್ ನೋಡಿಕೊಂಡು ಹಿಂಗೆ ಮೆಟ್ಲು ಇಳ್ಕೊಂಡು ಬರ್ತಾಯಿದ್ವಿ, ಸುಮ್ಮನೆ ನನ್ನ ತಲೆಯಲ್ಲೇ ಬರುತ್ತೆ ಒಂದು ವಿಯರ್ಡ್ ಅವೆಲ್ಲ, ಹಿಂದೆ ಯಾರೋ ನಡ್ಕೊಂಡು ಬರ್ತಿರ್ಬೋದಾ ಅಂತ. ಹಂಗೆ ಅಂದಿದ ತಕ್ಷಣ ಸ್ಪೀಡ್ ಸ್ವಲ್ಪ ಜಾಸ್ತಿ ಆಯ್ತದೆ. ಇದು ಅದು ಹ್ಯೂಮನ್ ಇದದು. ಕೆಲವೊಂದು ಟೈಮ್ ನಮ್ಮ ಮನೆಯಲ್ಲೇ ಭಯ ಆಗುತ್ತಲ್ಲ ಸರ್, ನಾವು ಲೈಟ್ ಆಫ್ ಮಾಡಿ. ಅದೇ ಹೇಳ್ತಾರದು, ನಾನು ಅಲ್ಲಿಂದ ಹೊರಗಡೆ ಬರ್ತಿದ್ದಂಗೆ ಟಕ್ಕಂತ ನಾವೇ ಫಾಸ್ಟಾಗಿ ಓಡ್ಬಿಡ್ತೀನಿ. ಏನೋ ಹಿಂದಿಂದ ಸುಮ್ಮನೆ ಅದೇ ಥರದ್ದು ಏನೋ ಒಂದು ಸೀನ್ ನೋಡ್ಕೊಂಡಿರ್ತೀವಿ, ನನಗೆ ಗೊತ್ತು ಇಲ್ಲ ಹಂಗೇನೋ ಅಂತ. ಬಟ್ ಅದೇ ಹೇಳಿದ್ನಲ್ಲ, ನಂಬಿಕೆನೂ
ಇಲ್ಲ, ಭಯ ಇದೆ. ನಂಬಿಕೆ ಇಲ್ಲ ಅಂತ ಹೆಂಗೆ, ನಮ್ಗೆ ಹೆಂಗೆ ಭಯ ಇದೆ ಅಂದರೆ ನಂಬಿಕೆ ಇಲ್ವ? ನಾನೇ ಒಂದು ಭಾಳ ಡೈಲಮದಲ್ಲಿದ್ದೀನಿ. ಸರ್ ನಿಮ್ಮದು ಇದರಲ್ಲಿ ಫುಲ್ಲು ಸೀರಿಯಸ್ ಆಗಿ ಇರುತ್ತಾ ಮೂವಿಯಲ್ಲಿ, ಅಥವಾ ಆ ಕಾಮಿಡಿನೂ ಕಾಮಿಕ್ಕು ಇರುತ್ತಾ ಹೇಗೆ, ಅಥವಾ ಅದನ್ನು ಸಸ್ಪೆನ್ಸ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ? ಇಲ್ಲ ಇಲ್ಲ, ಚೆನ್ನಾಗಿದೆ ಕ್ವಶನ್. ಸಸ್ಪೆನ್ಸಾಗೂ ಇಡ್ತೀನಿ, ಸ್ವಲ್ಪ ವಿಚಾರ ಹೇಳ್ತೀನಿ ನಾನು. ಭಾಳ ಜನ ಕೇಳ್ತಾ ಇದ್ದಾರೆ, ಯಾಕಂದರೆ ನಾನು ಇದರಲ್ಲಿ ಫೋಟೋದಲ್ಲೂ ಹಿಂಗೆ ತುಂಬ ಸೀರಿಯಸ್ ಆಗಿ ಇರುವಂಥದ್ದು ಆ ಸೀನ್ ಅದು ಅಂಥದ್ದು. ತುಂಬ ಸೀರಿಯಸ್ಸಾ ಅಂತಂದಾಗ ಎಲ್ಲೋ ಶರಣ್ ಮಿಸ್ ಆಗಿಬಿಡ್ತಾನ ಅಂತನೂ ಒಂದು ಡೌಟು. ನನ್ನನ್ನು ಇಷ್ಟಪಡುವಂಥವ್ರು, ಅಂದರೆ ಎಂಟರ್ಟೈನ್ಮೆಂಟನ್ನು ಇಷ್ಟಪಡೋರಿಗೆ ಡಿಸಪಾಯಿಂಟ್ ಆಗ್ಬೋದು. ಬಟ್ ಹಂಗಿಲ್ಲ. ಇವತ್ತು ನೀವೇನು ಇಲ್ಲಿ ನೋಡ್ತಾ ಇದ್ದೀರಿ, ಇಡೀ ಪಿಕ್ಚರ್ ಹಿಂಗಿಲ್ಲ. ಆದರೆ ಶರಣ್ ತನವನ್ನು ಉಳಿಸ್ಕೊಂಡು ಒಂದು ಬೇರೆ ಪ್ರಯತ್ನ ಮಾಡಿದ್ದೀನಿ. ಬೇರೆ ಶರಣ್ ಇರ್ತಾನೆ. ಇಡೀ ಪಿಕ್ಚರ್ ಹಿಂಗೇನಾ ಸರ್ ಅಂತಂದರೆ ಅಲ್ಲ ಅಂತೀನಿ ನಾನು. ಹಂಗಲ್ಲ ಅಂದ ತಕ್ಷಣ ತೀರಾ ನೀವು ಇದಕ್ಕೆ ನಾನು ಜಸ್ಟಿಫೈ ಮಾಡಿಲ್ಲ ಅಂತಲ್ಲ. ಇವಾಗ ಏನು ಇಲ್ಲಿದ್ದೀನಿ ಬರೀ ಫೋಟೋಗೆ ಮಾತ್ರ, ಇಲ್ಲ ಸರ್ ನೀವು ಬರೀ ಟೀಸರ್ಗೆ ಮಾತ್ರ ಸೀಮಿತವಾಗಿರೋ ಅಂಥದ್ದಲ್ಲ. ನಾನು ಆ್ಯಕ್ಚುಲಿ ಇದ್ರ ಜಸ್ಟಿಫಿಕೇಶನ್ ಸ್ಕ್ರೀನ್ ಮೇಲೆ ಆಗಿದೆ. ಒಬ್ಬ ಹೊಸ ಶರಣ್ ಸಿಗ್ತಾನೆ, ವಿತೌಟ್ ನಿಮ್ಮ ಶರಣ್ ಒಂದೇನಿದ್ನಲ್ಲ ಅವನ್ನ ನೀವು ಮಿಸ್ ಮಾಡ್ಕೊಳ್ಳೋ. ಸರ್ ಇದು ನಮ್ಮ ಟ್ರೆಡಿಷನಲ್ ಹಾರರ್ ಮೂವಿ ಥರ ಅನ್ಸಲ್ಲ. ನೀವು ಅದನ್ನು ಮಾಡಿದ್ದೀರಾ, ಮಾಟ ಮಂತ್ರನೂ ಮಾಡಿದ್ದೀರಾ ಲಾಸ್ಟ್ ಮೂವಿಯಲ್ಲಿ. ಇದು ಇಂಡಿಯಾದಲ್ಲೂ ತುಂಬಾ ಜಾಸ್ತಿ ಟ್ರೈ ಮಾಡಿಲ್ಲ ಇದನ್ನ. ನಾವು ಹಾಲಿವುಡ್ ಮೂವಿಗಳಲ್ಲಿ ಈ ತರ ನೀವು ಆ ಮಂತ್ರ ಹೇಳ್ತಿರ್ತೀರಲ್ಲ, ಅದನ್ನ ಮಂತ್ರ ಒಂದು ಹೋಲಿ ಇರ್ಬೋದು ಮಾಡ್ತಿರ್ತೀರಲ್ವಾ, ಇದು ಆಕ್ಚುಲಿ ಇಂಡಿಯನ್ ದೆವಾನ ಅಥವಾ ಫಾರಿನ್ ದೆವಾನ ಏನೋ ಫಾರಿನ್ ಥರ ಇರೋ ಇಂಡಿಯನ್ ದೇವ. ಓಕೆ, ಅಂದರೆ ನಿಮಗೆ ವಿಜುವಲಿ ಹಂಗಿರುತ್ತೆ, ತುಂಬ ನಮ್ಮತನ ಇದೆ. ನಿಮಗೆ ವಿಜುವಲ್ಲು ಮತ್ತು ಸೌಂಡ್ ಇದೆಯಲ್ಲ, ನಿಮ್ಗೆ ಹಂಗೆ ಏನು ಅನಿಸುತ್ತೆ, ನಿಮಗೆ ಯಾವುದೋ ಇಂಗ್ಲೀಷ್ ಪಿಕ್ಚರ್ ಅಥವಾ ಹಾಲಿವುಡ್ ಪಿಕ್ಚರ್ನ ಜ್ಞಾಪಿಸ್ಬೋದು. ನೀವು ಸಿನಿಮಾ ನೀವು ಫಸ್ಟ್ ಫ್ರೇಮಿಂದ ಕೊನೆ ಫ್ರೇಮ್ ತನಕನೂ ನಮ್ಮತನ ಅನ್ನೋದಿದೆಯಲ್ಲ, ಅದು ನಮ್ಮ ಮಣ್ಣಿನ ಸೊಗಡು ಎಲ್ಲನೂ ಇಟ್ಟಿದ್ದಾರೆ. ಇದಕ್ಕೆ ಭಾಳ ಮುಖ್ಯ ಕಾರಣ ಈ ಸಿನಿಮಾದ ನಿರ್ದೇಶಕರು, ಅವರೇ ರೈಟ್ರು ಈ ಸಿನಿಮಾಗೆ. ಆಮೇಲೆ ಈ ಒಂದು ಪ್ರಪಂಚ ಇದೆಯಲ್ಲ, ಈ ವರ್ಲ್ಡನ್ನು ತುಂಬ ಚೆಂದ ಅರ್ಥ ಮಾಡ್ಕೊಂಡಿರುವ ಒಳ್ಳೆ ನಿರ್ದೇಶಕರು ಈ ಸಿನಿಮಾಗೆ ಸಿಕ್ಕಿರುವಂಥದ್ದು. ಹಿ ಈಸ್ ದಿ ರಿಯಲ್ ಸ್ಟ್ರೆಂತ್ ಆಫ್ ದಿಸ್ ಫಿಲ್ಮ್ ಸರ್. 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಸರ್. ಎಲ್ಲರೂ ಹೋಗಿ ನೋಡೋಣ ಮೂವಿನ. ಸೊ ಸರ್ ನನಗಂತೂ ಭಯ ಇದೆ ಸರ್, ನನಗೆ ತುಂಬ ಹಾರರ್ ಅಂದರೆ ತುಂಬ ಭಯ ಆಗುತ್ತೆ ನನಗೆ. ನಾರ್ಮಲ್ ವ್ಯಕ್ತಿಗಳಿಗಿಂತ ಜಾಸ್ತಿ ಭಯ ಪಡ್ತೀನಿ. ನಿಮ್ಮ ಫಸ್ಟ್ ಕ್ವಶನ್ನೇ ನನಗೆ ಭಯ ಆಯಿತು, ಹೆಂಗೆ ಸರ್ ನಾಳೆ AI ಎಲ್ಲ ನಿಮಗೆ ರೀಪ್ಲೇಸ್ ಆಗಿಬಿಟ್ರೆ ಹೆಂಗೆ ಅಂತ. ನನಗೆ ಇನ್ನೂ ಬ್ಯಾಕ್ ಆಫ್ ದಿ ಮೈಂಡ್ ಅದೇ ಓಡ್ತಾ ಇದೆ, ನನಗೆ ಆ ಭಯದಲ್ಲೇ ಇದ್ದೀನಿ. ನಿಮ್ಮ ಭಯ ಏನು ಸರ್? ನನಗೆ ಆ ಸೌಂಡ್ ಅಂದರೆ ತುಂಬ ಭಯ ಸರ್. ನನಗೆ ದೆವ್ವ ಬಂದರೆ ಏನೊಂದ್ಸಲ ಆ ಜಂಪ್ ಸ್ಕೇರ್ ಕೊಡ್ತೀರಲ್ಲ ಸರ್, ಅದೇ ಸರ್ ಅದು ಜಂಪ್ ಸ್ಕೇರು. ಅದು ಸರ್ ನನಗೆ ಮೊನ್ನೆ ಸರ್ ನನ್ನ ಕೈಯಲ್ಲಿ ಫೋನ್ ಇಟ್ಕೊಂಡ್ಬಿಟ್ರೆ ತೆಗೆದು ಎಸ್ಬಿಡ್ತೀನಿ ಸರ್ ನಾನು. ಆ ಥರ ಎಕ್ಸ್ಪೀರಿಯನ್ಸ್ ಆಗಬೇಕು. ನಾವು ನನ್ನ ವೈಫ್ ಹೆಂಗೆ ಅಂದರೆ ಸರ್, ಹಾರರ್ ಮೂವಿ ಅಂದರೆ ಜಂಪ್ ಸ್ಕೇರ್, ಇದು ಎಂಥ ಮೂವಿ ಜಂಪ್ ಸ್ಕೇರ್ ಇರಬೇಕು, ಕರೆಕ್ಟ್ ಅದು ಇರಬೇಕದು. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಈ ಹಾರರ್ ಫಿಲಮ್ ಫ್ಯಾನ್ಸ್ ಇದ್ದಾರಲ್ಲ, ನಾನು ಫ್ಯಾನ್ಗಿಂತ ಇನ್ನೂ ಇದು ಭಕ್ತ ಫ್ಯಾನ್ಗಿಂತ ಇನ್ನೊಂದು ಹಂತ ನಮಗೆ. ಅಂದರೆ ನನಗೆ ಚಿಕ್ಕ ವಯಸ್ಸಿಂದ ನೋಡೋದು, ನಾನು ಹೇಳ್ದಲ್ಲ, ನಾನು ಎಲ್ಲದರಲ್ಲೂ ಹೇಳ್ತಾ ಇರ್ತೀನಿ, ಒಂದು ದಿವಸದಲ್ಲಿ 4 ಒಳ್ಳೆ ಹಾರರ್ ಫಿಲ್ಮ್ ತೋರಿಸ್ತೀರಿ ಅಂದ್ರೂ ನಾನು ಹ್ಯಾಪಿಲಿ ನೋಡ್ತೀನಿ. ಯಾರೋ ಅಂದರೆ ಆ ಟೀಮ್ನವರು ಹೆದರ್ಸ್ಬಿಟ್ಟ ಅಂದರೆ ಆಹಾ, ಅಲ್ಲಿಗೆ ಒಳ್ಳೆ ಸರ್. ನೀವು ಹೇಳಿ ನನಗೆ ಜಂಪ್ ಸ್ಕೇರ್ ಇದೆಯಾ ಫುಲ್ಲು? ಅಂದರೆ ಏನಂದರೆ ತೀರಾ, ಯಾಕಂದರೆ ನಾನು ಏನು ಗೊತ್ತಾ ಸರ್, ಇಲ್ಲಿ ನಮ್ಮದೊಂದು ಸೆಟ್ ಆಫ್ ಆಡಿಯನ್ಸ್ ಇದ್ದಾರೆ. ನಾನು ಒಂದೇ ಸೆಕ್ಟರ್ಗೆ ಅಲ್ಲಲ್ಲ ಒಂದೇ ಇದಕ್ಕೆ ನಾನು ಟಾರ್ಗೆಟ್ ಮಾಡೋಕ್ಕಾಗಲ್ಲ. ನನ್ನ ಈ ದೆವ್ವದ ಸಿನಿಮಾ ಅಂದ್ರೂ ಕೂಡ ಫ್ಯಾಮಿಲಿ ಬರಬೇಕು ನನಗೆ. ಸೊ ಹಾಗಾಗಿ ಇಲ್ಲಿ ತುಂಬ ಚಾಲೆಂಜಿಂಗ್ ವಿಚಾರ ಬಂದಿದ್ದು ಯಾರಿಗೆ ಅಂದರೆ ಯಾರಿಗೂ ಅಲ್ಲ, ಅದು ಡೈರೆಕ್ಟ್ರಿಗೆ ಮಾತ್ರ. ಯಾಕಂದರೆ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಒಂದು ಹಾರರ್ ಫಿಲಮ್ ಆಗ್ಬೋದು. ಈಗ ನಾನು ಸರ್ ತುಂಬ ಜಂಪ್ ಸ್ಕೇರ್ ಇದೆ ಅಂತಂದರೆ ಎಷ್ಟೋ ಜನಕ್ಕೆ ಈ ಥರ ನಾನು ಅವ್ರನ್ನ ಕಳ್ಕೊಳ್ಬಾರ್ದು. ಯಾಕಂದರೆ ನನಗೊಂದು ನಂಬರ್ ಇದೆಯಲ್ಲ, ಅಂದರೆ ಸಿನಿಮಾ ನೋಡುವರ ಒಂದು ನಂಬರ್ ಇದೆಯಲ್ಲ, ಅದರಲ್ಲಿ ಎಲ್ಲ ಥರದವರು ಇದ್ದಾರೆ. ಸೊ ನಮ್ಮಲ್ಲಿ ಮಾತ್ರ ಸರ್ ಅದು ಎಲ್ಲನೂ ಕೇಳುವಂಥ ಸಂಸ್ಕೃತಿ ನಮ್ಮಲ್ಲಿದೆ. ಅಂದರೆ ಒಂದು ಸಿನಿಮಾ ಅಂದರೆ ಹಾಡಿರುತ್ತೆ, ರೊಮ್ಯಾನ್ಸ್ ಇರುತ್ತೆ, ಕಾಮಿಡಿ ಇರುತ್ತೆ,
ಆ್ಯಕ್ಷನ್ ಇರುತ್ತೆ. ಆಡಿದ್ಯಾ ಸರ್ ಇದರಲ್ಲಿ? ಖಂಡಿತ ವಿಡಿಯೋ ಮಾಡಿದ್ರಿ? ಖಂಡಿತ ಇದೆ. ನನ್ನ ಹಿಂದಿನ ಸಿನಿಮಾಗಳ ಥರ ಅಂದರೆ ನಾನು ಹೇಳ್ತಾ ಇರೋದು ಸಾಂಗ್ ಬೇಸ್ಡ್ ಕತೆ ಇದಲ್ಲ. ಹಾಗಾಗಿರೋದ್ರಿಂದ ಪ್ರಿಯಾರಿಟಿ ವೈಸು ಸಾಂಗಿಗೆ ಎರಡನೆಯ ಪ್ರಿಯಾರಿಟಿ ಇರುತ್ತೆ. ನಿಮ್ಮನ್ನು ಭಯ ಪಡಿಸೋವಂಥದ್ದೇ ಫಸ್ಟ್ ಪ್ರಿಯಾರಿಟಿಲಿರುತ್ತೆ. ಹಂಗಂದ ತಕ್ಷಣ ಮಕ್ಕಳನ್ನ ಅಥವಾ ವಯಸ್ಸಾದವ್ರನ್ನ ಹಾಗೆಲ್ಲ ಏನಿಲ್ಲ ಸರ್. ಹಾಗೇನಾರು ಆಗಿದ್ರೆ ಇದಕ್ಕೆ ಎ ಸರ್ಟಿಫಿಕೇಟ್ ಬಂದ್ಬಿಟ್ಟು, ಅಂದರೆ ದೊಡ್ಡವ್ರು ಮಾತ್ರ ನೋಡಬೇಕು, ತುಂಬ ಭಯ ಆಗುತ್ತೆ, ಚಿಕ್ಕ ಮಕ್ಕಳು ನೋಡೋಂಗಿಲ್ಲ ಅನ್ನೋ ಥರ ಬಂದಿರ್ತಿತ್ತು. ಸೊ ಇವತ್ತು ನಮ್ಮ ಸೆನ್ಸಾರ್ ಟೀಮ್ ಅವರೇನೆ, ಸಂಸ್ಥೆಯವರೇನೆ ಇದನ್ನು ಜನರಲ್ ಏನೋ ಅಂದರೆ ಕಾಮನ್ ಆಡಿಯನ್ಸಿಗೆ ಎಲ್ಲರೂ ನೋಡ್ಬೋದು ಅಂತ ಅನ್ನೋ ಥರದ್ದು ನಮಗೊಂದು ಸರ್ಟಿಫಿಕೇಷನ್ ಸಿಕ್ಕಿದೆ ಅಂತ ಅನ್ನೋದಾದರೆ ಹಾರರ್ ಪಿಕ್ಚರ್ಗೆ. ಸೊ ನಿಮ್ಮನ್ನು ನಾವು ಇದನ್ನು ಮಾಡಲ್ಲ, ನೀವು ನೋಡುವಂಥ ಸಿನಿಮಾ ನಿಮಗೆ ಸರ್ ನನಗೆ ಅದು ಜಂಪ್ಸ್ಕೇರ್ ಅಂದರೆ ಆಗಲ್ಲ ಅಂತ ಅನ್ನೋರಿಗೆ ದಯವಿಟ್ಟು ಹಂಗೆ ಅನ್ಕೋಬೇಡಿ. ಆ ಥರದ್ದು ಇಲ್ಲ. ಅಲ್ಲಲ್ಲಿ ನಿಮ್ಮನ್ನು ತೀರಾ ಅಯ್ಯೋ ಗುರು ಅನ್ನೋ ಥರ ಇರಲ್ಲ. ಆ ಚಿಕ್ಕದಾಗಿ ಬಂದ್ರೂ ಕೂಡ ನೀವು ಎಂಜಾಯ್ ಮಾಡ್ತೀವಿ. ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್. ನಾನಂತೂ ಫಸ್ಟ್ ಡೇ ಶೋನೇ ನೋಡೋಕೆ ಟ್ರೈ ಮಾಡ್ತೀನಿ. ಫಸ್ಟ್ ಡೇ ಅಂತೂ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಸರ್. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ನಾನು ಅಷ್ಟೇ. ಇದು ನನ್ನ ಮೊದಲನೇ ಈ ಥರದ್ದು ಸಿನಿಮಾ. ಯಾಕಂದರೆ ನಂದು ಅಧ್ಯಕ್ಷ, ರ್ಯಾಂಬೋ, ನಾನು ಬೇರೆಯ ಇದರಲ್ಲಿ ಇದ್ದಿದ್ದು. ಎಲ್ಲರೂ ಒಂದು ನಿರ್ಧಾರ ತೊಗೊತೀವಿ, ಎಸ್ ಒಂಚೂರು ಬೇರೆ ಏನೋ ಪ್ರಯತ್ನ ಮಾಡೋಣ ಅಂತ ಅನ್ನೋದು. ಅಲ್ಲಿ ಅದು ರೈಟ್ ಫ್ರಮ್ ದಿ ಪ್ರೊಡ್ಯೂಸರ್ ಆ ನಿರ್ಧಾರಕ್ಕೆ ಬದ್ಧರಾಗಿರೋದಿದೆ ಗೊತ್ತಾ. ನಾವು ನಿರ್ಧಾರ ತೊಗೊಳ್ಳೋದಂಥದ್ದು ಅಲ್ಲಿ ನಿರ್ಮಾಪಕರ ಹೂಡಿಕೆನೂ ಅಲ್ಲಿರುತ್ತೆ. ಸೊ ಅವರ ಎಸ್ ಈ ಥರದೊಂದು ಸಿನಿಮಾಗೆ ನಾನಿದ್ದೀನಿ ಅಂತ ಅನ್ನೋವಂಥದ್ದು. ಸೊ ಎಲ್ಲರೂ ಕೈ ಸೇರಿದಾಗ ಮಾತ್ರ ಸರ್ ಒಂದು ಸಿನಿಮಾ ಅಂತ ಅನ್ನೋವಂಥದ್ದು ಆಗೋವಂಥದ್ದು. ನವನೀತ್ ಅವರು ಕತೆ ತೊಗೊಂಬಂದಿರೋದ್ರಿಂದ ಹಿಡ್ಕೊಂಡು ನಾನು ಒಪ್ಕೊಳ್ತೀನಿ ಅನ್ನೋದಕ್ಕಿಂತ ಹೆಚ್ಚು ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಒಬ್ಬರು ಹೂಡಿಕೆದಾರರು ಅದಕ್ಕೆ ಒಪ್ಕೊಳ್ಳೋ ಅಂಥದ್ದು. ಅದಾದ ನಂತರ ಏನೋ ಗೊತ್ತಿಲ್ಲ ರೀ, ಕೆಲವೊಂದು ಟೈಮ್ ನಾವು ಮಾಡೋದು ಅಂತಾಗುತ್ತೆ, ಕೆಲವೊಂದು ಟೈಮ್ ಆಗೋಗೋದಿರುತ್ತೆ. ಈ ಸಿನಿಮಾಗೆ ನನಗೆ ಗೊತ್ತಿರೋ ಹಾಗೆ ಈ ಟೆಕ್ನಿಷಿಯನ್ಸು ಅವರು ಇವರೆಲ್ಲರೂ ಕೂಡ ಹಿಂಗೆಲ್ಲ ಬಂತು ಗೊತ್ತಾ. ಎಲ್ಲರೂ ಬಂದು ಒಂದು ಬ್ರ್ಯಾಕೆಟ್ ಒಳಗಡೆ ಕೂತ್ಕೊಳ್ತು ಗೊತ್ತಾ. ಅದೆಷ್ಟು ಚೆಂದ ಕೂತ್ಕೊಳ್ತು ಅಂದರೆ ಈ ಸಿನಿಮಾಗಿದ್ದಿದ್ದ ಶಕ್ತಿ ಅದು ಆ್ಯಕ್ಚುಲಿ. ಸೊ ನನಗೆ ಇಂಥವರೇ ಬೇಕು ಅನ್ನೋವಂಥದ್ದು ಆಯ್ಕೆ ಮಾಡ್ಕೊಳ್ತು ಅಂತ ಕಾಣಿಸುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಸಿನಿಮಾದ ನಿರ್ಮಾಪಕರು, ನಿರ್ದೇಶಕರು, ಆಮೇಲೆ ಮ್ಯೂಸಿಕ್ ಅವಿನಾಶ್ ಅಂತ ನಮ್ಮ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು, ನೀವು ಆಮೇಲೆ ರಸೂಲ್ ಪೂಕುಟ್ಟಿ ಆಸ್ಕರ್ ನಿಮಗೆ ಸೌಂಡ್ ಡಿಸೈನರು ಈ ಸಿನಿಮಾಗೆ ಡಿಸೈನ್ ಮಾಡಿದ್ದಾರೆ ಸೌಂಡು. ಈ ಥರದೊಂದು ಭಾಳ ಶಕ್ತಿಯುತವಾದಂಥ ಟೆಕ್ನಿಕಲ್ ಸಪೋರ್ಟ್ ಈ ಸಿನಿಮಾಗೆ ಇದ್ದಿದ್ದರಿಂದ ಖಂಡಿತವಾಗ್ಲೂ ಇವತ್ತು ನೀವೇನಂತಿದ್ದೀರಾ ಸರ್ ಯಾವುದೋ ಹಾಲಿವುಡ್ ಪಿಕ್ಚರ್ ನೋಡ್ದಂಗಿದೆ ಅಂತ ಹೇಳ್ತಿದ್ದೀರಲ್ಲ, ಇದೆಲ್ಲನೂ ಕ್ರೆಡಿಟು ಟೆಕ್ನಿಷಿಯನ್ಸ್ಗೆ ಸೇರುತ್ತೆ. ಇವತ್ತು ನೀವು ಟೆಕ್ ಅನ್ನುವ ಒಂದು ವರ್ಲ್ಡಿಂದ ಬಂದಿದ್ದೀರಾ ಅಂತ ಅನ್ನೋದಾದರೆ ಆ್ಯಕ್ಚುಲಿ ಇದು ನಿಮ್ಮ ವರ್ಲ್ಡ್, ನಿಮಗೆ ಬಿಲಾಂಗ್ ಆಗುವಂಥ ಸಿನಿಮಾ. ಟೆಕ್ನಿಕಲಿ ಇನ್ನೂ ನೀವೇನು ನೋಡ್ತಾ ಇದ್ದೀರಲ್ಲ ಸರ್, ಇವತ್ತು ನೀವು ಮೊಬೈಲಲ್ಲಿ ಏನೇನು ನೋಡ್ತಾ ಇದ್ದೀರಿ, ಇನ್ನೂ ಇದು ಫೈನಲ್ ವರ್ಷನ್ ಅಲ್ಲ. ಅಂದರೆ ನಾನು ಹೇಳ್ತಾ ಇರೋದು ಇನ್ನೂ ಇಲ್ಲಿ ರಸೂಲ್ ಪೂಕುಟ್ಟಿ ಅವರ ಕೆಲಸ ಇದಕ್ಕೆ ಬಂದಿತ್ತ ಟ್ರೈಲರ್ಗೆ. ಅದೇ ಗೊತ್ತಾಯಿತು. ಯಾಕಂದರೆ ನಿಮ್ಗೆ ಯೂಸಲಿ ಹೇಗೆ ನೀವು ಟೆಕ್ನಾಲಜಿ ಇದಿರೋದ್ರಿಂದ ನೀವು ಮೊಬೈಲಲ್ಲಿ ನಾನು ಅಟ್ಮಾಸ್ ಎಲ್ಲ ನಾನು ಹೆಂಗೆ ಇದನ್ನು ಮಾಡೋಕ್ಕಾಗತ್ತೆ. ಅಟ್ಮಾಸ್ ಇದೆ ಅದರಲ್ಲಿ, ಡಾಲ್ಬಿ ಇದೆ, ಬಟ್ ನಿಮಗೆ ಆ್ಯಕ್ಚುಲಿ ನಿಮ್ಗೆ ಇದು ನಿಮ್ಮ ಡಿವೈಸ್ ಸಪೋರ್ಟ್ ಮಾಡಬೇಕಲ್ವ ಅದಕ್ಕೆ. ಬಟ್ ಅದಕ್ಕೆ ನಾನು ಹೇಳೋದು ಥಿಯೇಟರ್ ಎಕ್ಸ್ಪೀರಿಯನ್ಸೇ ಅದು ಬಹಳ ಒಂಥರದ ಎಕ್ಸ್ಪೀರಿಯನ್ಸು. ದಯವಿಟ್ಟು ಮಿಸ್ ಮಾಡ್ಕೋಬೇಕು. ಥ್ಯಾಂಕ್ ಯು ಸರ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಆಲ್ ದಿ ಬೆಸ್ಟ್ ಮತ್ತೊಮ್ಮೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಮೊದಲನೇ ಈ ಥರದ ಒಂದು ಇಂಟರ್ವ್ಯೂ ಅಂದರೆ ಸಿನಿಮಾಗೆ ಸಂಬಂಧಪಟ್ಟಂಥ ಅಥವಾ ಸಿನಿಮಾಗೆ ಆಸುಪಾಸಿನಲ್ಲಿ ಇರುವಂಥ ಇದರಲ್ಲಿ ಇದು ಮಾಡ್ತಾ ಇರ್ತಿದ್ದೆ. ಸೊ ಫಸ್ಟ್ ಟೈಮ್ ಒಂದು ಟೆಕ್ನಾಲಜಿ ಬೇಸ್ಡ್ ಒಂದು ಯೂಟ್ಯೂಬ್ ಚಾನಲ್ ಇವತ್ತು ಸಿನಿಮಾನ ಒಳಗೊಂಡು ಇವತ್ತು ಚೂಮಂತರ್ ಸಿನಿಮಾದ ಕುರಿತಾದ ಒಂದು ಚಿಕ್ಕ ಇಂಟ್ರಕ್ಷನ್. ನಾನು ಎಷ್ಟೋ ಕಲ್ತ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಟೆಕ್ನಾಲಜಿ ಅಂದರೆ ನಾನು ಅಷ್ಟು ಫ್ರೀಕ್ ಅಲ್ಲ ನಾನು, ಆದ್ರೂ ಕೂಡ ಅದು ಅನಿವಾರ್ಯ ಇವತ್ತು. ಯಾಕಂದರೆ ಇವತ್ತು ಇಡೀ ಪ್ರಪಂಚ ಹಿಂಗೆ ಓಡ್ತಾ ಇರೋವಂಥದ್ದು ತುಂಬ ಟೆಕ್ನಾಲಜಿ ವಿಚಾರದಲ್ಲಿ ಅಂತ ಬಂದಾಗ ಈ ಸಿನಿಮಾ ಚೂಮಂತರ್ ಬಹಳಷ್ಟು ಹೊಸತನಗಳನ್ನು ಅದನ್ನು ಒಳಗೊಂಡು ಮಾಡಿರುವಂಥ ಒಂದು ಸಿನಿಮಾ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಈ ಚಾನಲ್ಗೆ ಥ್ಯಾಂಕ್ಸ್, ನಮ್ಮ ಸಿನಿಮಾದ ಕುರಿತಾದ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಜೊತೆಗೆ ಸಿನಿಮಾ ನೋಡೋಣ 10ನೇ ತಾರೀಕು ನಿಮ್ಮ ಹತ್ತಿರದ
ಚಿತ್ರಮಂದಿರಗಳಲ್ಲಿ ಚೂಮ್ ಅಂತ ರಿಲೀಸ್ ಆಗ್ತಾ ಇದೆ. ನನ್ನ ಎಲ್ಲ ಸಿನಿಮಾಗಳಿಗೆ ನೀವು ಕೊಟ್ಟಂಥ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಸಿನಿಮಾದ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ 10ನೇ ತಾರೀಕು ನಿಮ್ಮಗಳ ಜೊತೆಯಲ್ಲಿ ಸಿನಿಮಾ ನೋಡುವಂಥ ಅವಕಾಶ ನನಗೂ ಇರಲಿ. ಥ್ಯಾಂಕ್ ಯು. ಇದಿಷ್ಟು ಈ ಒಂದು ಸಣ್ಣ ದೊಡ್ಡದೇ ಇಂಟರ್ವ್ಯೂ ಆಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ.